ಈಗ ನಮಗೆ ಹೆಸರು ಇರುವುದು ಇಲ್ಲಿ ನಾನು ಹೇಳಿದಾಗೆ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ ಉಂಟು. ಇದರ ರೂವಾರಿ ಯಾರು ಅಂತ ಬೇಕು, ಇವರು ನಮಗೆ ಉತ್ತರ ಕೊಡಬೇಕು. ಹೆಲ್ತ್ ಡಿಪಾರ್ಟ್ಮೆಂಟಿಗೆ 2,40,000 ಕಟ್ಟಿ 4,28,800 ರೂಪಾಯಿಗಳನ್ನು ಇವರು ಪಾವತಿ ಮಾಡಿದ್ದಾರೆ. ನಿಮಗೆಲ್ಲ ಬಾಡಿಗೆ, ನಿಮಗೆ ಈಗ 56,000 ಕೊಟ್ಟು ವರ್ಕೌಟ್ ಆಗ್ತದೆ 5 ದಿವಸದಲ್ಲಿ. ನಿಮ್ಮಿಂದ ದೋಚ್ತಾರೆ, ಒಳಗೆ ಎಷ್ಟು ಕಟ್ತಾರೆ ಅಂತ ನಾನು ಲೆಕ್ಕ ಕೊಡ್ತೇನೆ. ಒಳಗೆ ಎಷ್ಟು ಕಟ್ಟಿದ್ದಾರೆ ಅಂತ ಅಮೌಂಟ್ ನಾನು ಲೆಕ್ಕ ಕೊಡ್ತೇನೆ. 57,000 ಒಂದು ಸ್ಟಾಲಿಗೆ ಅಂತ 144 ಸ್ಟಾಲ್ಗಳಿತ್ತು. ಅದಕ್ಕೆ ಲೆಕ್ಕ ಮಾಡುವಾಗ 82 ಲಕ್ಷ ಇವರಿಗೆ ಕಲೆಕ್ಷನ್ ಆಗ್ತದೆ. ಕಳೆದ 5 ದಿವಸಗಳಿಂದ ಮಂಗಳೂರಿನಲ್ಲಿ ಸ್ಟ್ರೀಟ್ ಫುಡ್ ಅಂತ ಫೆಸ್ಟಿವಲ್ ಆಗ್ತಾ ಇತ್ತು. ಫುಡ್ ಫಿಯೆಸ್ಟಾ ಅಂತ ಹೇಳ್ತಾ ಇದ್ರು. ಇದು ಕಳೆದ 3 ವರ್ಷಗಳಿಂದ ಮಂಗಳೂರಲ್ಲಿ ಆಗ್ತಾ ಉಂಟು. ಇದು 3ನೇ ವರ್ಷ. ನಾನು ಇದುವರೆಗೆ ಭೇಟಿ ಕೊಟ್ಟಿರಲಿಲ್ಲ. ಆದರೆ ಈ ಸಲ ತುಂಬ ಜನ ಬಂದು ಹೇಳ್ತಾ ಇದ್ರು ಸ್ಟ್ರೀಟ್ ಫುಡ್ ಅಂತ ಹೋದೆವು ನಾವು. ಆದರೆ ಎಲ್ಲ ಫುಡ್ಡುಗಳಲ್ಲಿ ಕಾಸ್ಟ್ಲಿ. ನಾವೆಣಿಸಿದ್ದು ಸ್ಟ್ರೀಟ್ ಫುಡ್ ಅಂತ ಹೇಳುವಾಗ ವೆರೈಟಿಗಳು ನಮಗೆ ಸ್ವಲ್ಪ ರೀಸನೇಬಲ್ ಆಗಿ ಸಿಗ್ಬೋದು ಅಂತ ಹೋಗಿದ್ದೆವು. ಆದರೆ ಅಲ್ಲಿ ತಿನ್ನಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದರೆ ಹೊರಗೆ ಹೋಟೆಲಲ್ಲಿ ತಿನ್ನುವಷ್ಟೇ ರೇಟ್ ಅಂತ ಹೇಳಿದರು. ನನಗೂ ಇದು ಅನ್ನಿಸ್ತು, ಏನಪ್ಪ ಹಾಗಾದರೆ ಸ್ಟ್ರೀಟ್ ಫುಡ್ ಅಂದರೆ ಏನಪ್ಪ ಇದು, ಯಾವ ರೀತಿಯ ಫುಡ್ಡುಗಳಲ್ಲಿ ಇರ್ತದೆ. ನಾವೆಲ್ಲ ಸ್ಟ್ರೀಟ್ ಫುಡ್ ಹೇಳುವಾಗ ಕೆಲವೊಮ್ಮೆ ಹೋಟೆಲ್ಗಳಲ್ಲೆಲ್ಲ ಬಿಟ್ಟು ನಾವು ಸ್ಟ್ರೀಟ್ ಫುಡ್ ಅಂತ ಹೇಳುವಾಗ ಸ್ವಲ್ಪ ಸ್ಟ್ರೀಟಲ್ಲಿ ಸ್ವಲ್ಪ ಕಮ್ಮಿಯ ಫುಡ್ ರೇಟಲ್ಲಿ ಸಿಗ್ತದೆ ಅಂತ ಜನರು ಆ ಭಾವನೆ ಇತ್ತು. ನಾನು ಸಹ ಇದೊಂದು ಫೆಸ್ಟಿವಲ್ ಹೇಳುವಾಗ ಜನರಿಗೂ ಏನಿದ್ರಿಂದ ಲಾಭ ಇರ್ತದೆ, ಏನೋ ಒಂಥರ ಖುಷಿ ಆಗ್ಬೋದು ಜನರಿಗೆ ಅಂತ ಹೋದೆವು. ಆದರೆ ಅಲ್ಲಿ ನೋಡುವಾಗ ನಮಗೆ ಫಸ್ಟ್ ಅರ್ಥ ಆಗಲಿಲ್ಲ. ಮತ್ತು ಕೆಲ ರೇಟ್ಗಳನ್ನು ಕೇಳುವಾಗ ಹೊರಗೆ ಹೋಟ್ಲಲ್ಲಿ ಹೇಗೆ ಉಂಟು ಅದೇ ರೀತಿಯ ರೇಟುಗಳುಂಟು. ಆದರೆ ಮತ್ತೆ ನನಗೆ ಅರ್ಥ ಆಯಿತು, ಅಲ್ಲಿ ಸ್ಟಾಲ್ನವರ ಹತ್ರ ನಾವು ಮಾತಾಡಲಿಕ್ಕೆ ಹೋದೆವು. ನಿಮಗೆ ಇಲ್ಲಿ ಏನಾದರೂ ಪೇಮೆಂಟ್ ಕೊಡಲಿಕ್ಕೆ ಉಂಟಾ ಅಂತ ಕೇಳಿದೆ ನಾನು. ಈ ಒಂದು ಸ್ಟಾಲ್ಗಳಿಗೆ ನೀವು ಮಾಡ್ತೀರಲ್ಲ, ಈ ಸ್ಟಾಲ್ ಹಾಕೋದಕ್ಕೆ ನೀವು ಯಾವ ರೀತಿ ಪೇಮೆಂಟ್ ಕೊಡಬೇಕು, ಇದರದ್ದು ಯಾವ ರೀತಿ ವ್ಯವಸ್ಥೆ ಅಂತ ಹೇಳುವಾಗ ಎಲ್ಲ ಸ್ಟಾಲ್ನವರು ಹೇಳುವಾಗ ನನಗೆ ಶಾಕ್ ಅನ್ನಿಸ್ತಿತ್ತು. ಪೊಟ್ಯಾಟೊ ಫ್ರೆಂಚ್ ಫ್ರೈಸಾ? ಹಾಂ. ಹೇಗೆ ಉಂಟು ವ್ಯಾಪಾರ? ಎಷ್ಟು ಕೊಡಲಿಕ್ಕುಂಟು ಬಾಡಿಗೆ? 10 ಫೀಟಿಗೆ 56,000. ವರ್ಕೌಟ್ ಆಗ್ತದಾ? ಡೌನ್ ಅಲ್ಲ, ಇವತ್ತು ಲಾಸ್ಟ್ ಡೇಟ್ ಅಲ್ಲ. 56,000 ಕಟ್ಟಬೇಕು. ಎಲ್ಲಿಂದ ಸರ್ ಇದು? ಹೋಮ್ ಪ್ರಾಡಕ್ಟ್. ಹಾಂ, ಕಾವೂರಿಂದ. ಎಷ್ಟು ಕೊಡ್ಲಿಕ್ಕೆ ಉಂಟು ಇದಕ್ಕೆ? 55. ಎಷ್ಟು ಜಾಗಕ್ಕೆ ಇದು ನಿಮ್ಮದೆಯಾ? ವ್ಯಾಪಾರ ಉಂಟಾ? 55,000 ಇವತ್ತು ಲಾಸ್ಟ್ ಅಲ್ಲ? ಏತ್ ಕಟ್ಟೆರೆ ಉಂಟು ನಿಕ್ಲೆಗೆ? ಏತ್ ಕಟ್ಟೆರೆ ಉಂಟು? ಹಾಂ, 50,000 ಪ್ಲಸ್ 55 ಪ್ಲಸ್ ಟ್ಯಾಕ್. ಏತ್ ಸ್ಕ್ವೇರ್ ಫೀಟ್? 10x10. 55 ಪ್ಲಸ್ ವರ್ಕೌಟ್ ಆಡೆ 5 ದಿನ ಉಂಟು. 5 ದಿನಕ್ಕ ನೀನು ಲಾಸ್ಟಾ? ಏತ್ ಕೊರ್ರೆ ಉಂಟು ನೆಕ್? 55 ಹಾಂ, ಮಸಾಲ 55 ಸೇಲ್ ಆಂಡ ಬೈಜಾ? ಹಾಂ ಹಾಂ. ಆತ 5 ದಿನಕ್ಕೆ 55,000 ಬರ್ತುಂಡ ನೀ ಕಲೆನಾ? ಒಂದು ಅಲ್ಪ ಉಪ್ಪುನಾ? ಬೊಂಡ ಐಸ್ ಕ್ರೀಮ್. ಹಾಂ, ಏತ್ ಕಟ್ಟೆರೆ ಉಪ್ಪು ನೆಕ್ 10 ನಮ್ಮಕ್ಕೆ ಮೂಲು ಸ್ಟಾಲ್ ಮಲ್ಪ ನೆಕ್ ಅಂದು 56 ಆಂಡ ವರ್ಕೌಟ್ ಆಪುಣ 5 ದಿನೋಟು 56. ಇದೆಂತ ಅಂದೆ ಎಗ್ ದಾದೆ ತೆತ್ತಿದ ಕುಲ್ಫಿಯಾ? ಬೇಕೇತು ಬಾಡಿಗೆ ಉಂಡು? 56. ಹಾಂ, ಒಂಜಿ ಕೌಂಟ್ರಿಗೆ ತೇತು ನೆಟ್ 2 ಕೌಂಟ್ರು ಐಕ್ ಬೇತೆ ನೆಕ್ ಬೇತೆ 50. ಇದು ಎಲ್ಲಿ ಇರೋದು? ಮಯೂರಿ ಸುಳ್ಯದಿಂದ ಬಂದದ. ಎಷ್ಟು ಬಾಡಿಗೆ ಇಲ್ಲಿಗ? 55. ಇದಕ್ಕೆ ವರ್ಕೌಟ್ ಆಗ್ತದಾ? ಕಡಿಮೆ ಅಲ್ಲ? 5 ದಿವಸಕ್ಕೆ ಅಲ್ಲ, ಜನ ಕಡಿಮೆಯಾ? ಓ, ಅಲ್ಲಿಂದ ಸುಳ್ಯದಿಂದ ಬಂದ್ರಿ ಈಗ 55. ಹೇಗೆ ಉಂಟು ವ್ಯಾಪಾರ?
ಎಷ್ಟು ಕೊಡ್ಲಿಕ್ಕೆ ಉಂಟು? ಹೌದು ಹೌದು 55. ಎಷ್ಟು ಸ್ಕ್ವೇರ್ ಫೀಟ್ ಇದು? 10x10. ವರ್ಕೌಟ್ ಆಗ್ತದಾ ನೋಡಬೇಕಲ್ಲ, ಇವತ್ತು ಲಾಸ್ಟ್ ಅಲ್ಲ. ಹೋದ ವರ್ಷ ಎಷ್ಟು ಕೊಟ್ಟಿದ್ದೀರಿ? ಹಾಂ ಹಾಂ ಇನ್ನು ಹ್ಯಾಂಗೆ ಅದೇನೆ ಕೊರೆ ಉಂಟು 55. ಎಷ್ಟು ಸ್ಕ್ವೇರ್ ಫೀಟ್? 10x10 ಅಂದತೆ. ಬಿರಿಯಾನಿ ಕಬಾಬ್ ಇಲ್ಲಡೆ ಹಾಂ ಹಾಂ ಏತ್ ಕೊರ್ರೆ ಉಂಟು ಸರ್ ನೆಕ್? 67. ಐಂದಿನ ಕತೆ ಈ ಸಲ ಅಂದು ದಿನಕ್ಕೊಂದು ಸಾವಿರ 5 ದಿನಕ್ಕೆ ಫಸ್ಟ್ ಇಯರ್. ಹಾಂ ಹಾಂ ಓ ಥರ್ಡ್ ಇಯರ್ ಕಾಸ್ಟ್ಲಿ ಅಂದು ಓಹೋ ಅವಾಗ 5,000 ಆಂಡ ಇತ್ತೆ 67,000 ಆಂಡ 5 ದಿನಕ್ಕೂ ಉಂಡೆ ಅಂಚ ಪೋಪುಣೆ ಬೇರೆ ಇಜ್ಜತೆ ಪರ್ ಡೇ 1,000 ಆಂಡ ಮಾತ್ರೆಗಳು ಒಂಚ ಆತು ಅದೇ ಫಸ್ಟ್ ಇಯರ್ 1,000 5 ಡೇಸ್ಗೆ ಈ ಸಲ ಸ್ಕ್ವೇರ್ ಫೀಟ್ ಲೆಕ್ಕ ಕೊಡು 10x10. ರಿಸಿಟ್ ಪೂರ ಕೊಡ್ತೇರೆ ಪೇಮೆಂಟ್? ಹಾಂ ನಿಮಗೆ ಎಲ್ಲ ಬಾಡಿಗೆ? ನಿಮಗೆ ಈಗ 56,000 ಕೊಟ್ಟು ವರ್ಕೌಟ್ ಆಗ್ತದೆ 5 ದಿವಸದಲ್ಲಿ? 5,000 ಸಹ ಇಲ್ಲ. ಈಗ ಹಣ ಕೊಟ್ಟು ಆಗಿದೆ. 2 ತಿಂಗಳು ಮುಂಚೆ ಕೊಡಬೇಕು. ಯಾರ ಕೈಗೆ ಕೊಟ್ರಿ? ಎಷ್ಟು ಬಾಡಿ ಕೊಡ್ಲಿಕ್ಕೆ ಉಂಟು? ಒಂದು 5 ಡೇಸ್ ಇದು ಟೋಟಲ್ ಆಗೋ 55,000 ಪ್ಲಸ್ 2,000 ಬರ್ತದೆ ಚಾರ್ಜ್. 55,000 ಪ್ಲಸ್ 2,000 ವರ್ಕೌಟ್ ಆಗ್ತದಾ? ಈ ಸತಿ ಇಲ್ಲಿಗೆ ಬಂದಿದೆ ನಮಗೆ ಈ ಸಲ ಅಲ್ಲ ತುಂಬ ಕಷ್ಟ ಇದೆ. ತುಂಬ ಸ್ಟಾಲ್ ನಂಬರ್ 32 ಬಟಗಾರ್ಲಿಕ್ ಮೋಮೋಸ್, ಪೆರಿ ಪೆರಿ ಮೋಮೋಸ್, ಮಾಕ್ಟೇಲ್ಸ್. ಏತ್ ಕಟ್ಟೆರೆ ಉಂಟು? 55. ಏತ್ ಸ್ಕ್ವೇರ್ ಫೀಟ್? 10x10. ಅವಲ್ಲ ಎಕ್ಸ್ಟ್ರಾ 55 1,10,000. ಹಾಂ ಸೌಖ್ಯ. ಎಷ್ಟು ಕೊಡ್ಲಿಕ್ಕೆ ಉಂಟು ಇದಕ್ಕೆ ಪೇಮೆಂಟ್? 58. ಓ ಅಂದ ಸರಿ. ಏತ್ ಕಟ್ಟೆರೆ ಉಂಟು? ಏತ್ ಕಟ್ಟೆರೆ 57. 55 ಪ್ಲಸ್ 2,000 57 ಆನ್ಲೈನ್ ಅಂದ ಮುಂದಕ್ಕೆ ವರ್ಕೌಟ್ ಆಪುಣೆ 57 ಪೂರ 5 ದಿನಕ್ಕೂ ದಾಯ ಪಾತೇರು ಜಾರು. ಏತ್ ಕಟ್ಟೆರೆ ಎತ್ತಂಡು? ಏತ್ ಕಟ್ಟೆರೆ ಎತ್ತಂಡು? 10x10 55,000. ಎಷ್ಟು ಕಟ್ಟಲಿಕ್ಕೆ? ಎಷ್ಟಕ್ಕೆ? 11,000 ಪರ್ ಡೇ 11. 55 ಪ್ಲಸ್ 2 ಮಸ್ತ್ ಅಂದಂದು ಭಾರಿ ಜಾಸ್ತಿ ಅಲ್ಲ. ಎಷ್ಟು ಕಟ್ಟಲಿಕ್ಕೆ? 11. 55 ಪ್ಲಸ್ 2 5 ದಿವಸಕ್ಕೆ. ಅಲ್ಲ ಅಲ್ಲ ಆ ಕುಡ್ಲ ರಾಂಪೇಜ್ ನಾನು ಸೋಷಲ್ ವರ್ಕರ್ ಅಷ್ಟೆ. ವರ್ಕೌಟ್ ಆಗ್ತದಾ 5 ದಿವಸದಲ್ಲಿ? ಅಷ್ಟೇ ಅಷ್ಟೇ. ಪುಣ ವರ್ಕೌಟ್ ಆಯ್ತು. ಎಷ್ಟು ಕಟ್ಟಲಿಕ್ಕೆ? ಎಷ್ಟು ಕಟ್ಟಲಿಕ್ಕೆ ಸ್ಟಾಲಿಗೆ? 55 ಪ್ಲಸ್ 2 ಅಲ್ಲ ಎಲ್ಲ ಅದೇನು ಆರಾಮ. ಥ್ಯಾಂಕ್ ಯು ಸರ್. ವರ್ಕೌಟ್ ಆಗ್ತದಾ? ವರ್ಕೌಟ್ ಆಗ್ತದಾ? ಭಾರಿ ಕಷ್ಟ ಈ ಸಲ. ನಿಮ್ಮಿಂದ ದೋಚ್ತಾರೆ, ಒಳಗೆ ಎಷ್ಟು ಕಟ್ತಾರೆ ಅಂತ ನಾನು ಲೆಕ್ಕ ಕೊಡ್ತೇನೆ. ಒಳಗೆ ಎಷ್ಟು ಕಟ್ಟಿದ್ದಾರೆ ಅಂತ ಅಮೌಂಟ್ ನಾನು ಲೆಕ್ಕ ಕೊಡ್ತೇನೆ. ನಾವು ಹಾಗೆ ಬಂದದ್ದು ಇಷ್ಟು ಸ್ಟಾಲಿಗೆ ಆಗುವಾಗ. ಏತ್ 55 ಏತ್ ಕಟ್ಟಾರೆ ನೆಕ್? 55 ಬಂಪರ್ 55 ಪೂರ. ಪ್ರತಿ ಸ್ಟಾಲಲ್ಲಿ ನಾವು ಕೇಳ್ತಾ ಹೋಗುವಾಗ ನನಗೆ ಇನ್ನು ನಿಲ್ಲಿಸುವ ಅಂತ ಆಯಿತು. ಯಾಕೆಂದರೆ 144 ಸ್ಟಾಲ್. ಆ ಸ್ಟಾಲ್ನವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಹೋದರೆ ನಾನು 4:15 ಹೋದವರು ರಾತ್ರಿ 12 ಗಂಟೆ ಆದರೂ ಮುಗಿಲಿಕ್ಕಿಲ್ಲ. ಯಾಕೆಂದರೆ ನಾವು ಲಾಸ್ಟ್ ಡೇ ಹೋಗಿದ್ದೆವು. ಪ್ರತಿಯೊಂದು ಸ್ಟಾಲ್ನವ್ರು ಹೇಳ್ತಾ ಇದ್ದಾರೆ ನಾನು 10x10 ಹಾಕಿದ್ದೇನೆ 57,000 ಕಟ್ಟಲಿಕ್ಕಿತ್ತು ಆನ್ಲೈನ್ ಅಂತ. ಡಬಲ್ ಸ್ಟಾಲ್ 10x10 ಮತ್ತು 10x20 ಹಾಕಿದರಿಗೆ 1,10,000 ಕಟ್ಟಲಿಕ್ಕೆ ಉಂಟು ಅಂತ ಹೇಳಿದರು. ಕೆಲವರು ನಮ್ಮ ಹತ್ರ ನೋವನ್ನು ವ್ಯಕ್ತಪಡಿಸಿದರು. ಈ ಸಲ ನಮಗೆ ಏನು ವ್ಯಾಪಾರ ಇಲ್ಲ,
ಕಡೇ ದಿವಸ ಇವತ್ತೇನಾದರೂ ವ್ಯಾಪಾರ ಆಗ್ಬೋದೇನೋ ಅಂತ ಕಾಯ್ತಾ ಇದ್ದೇವೆ ನಾವು. ಆದರೆ ಈ ಕಡೆಯಿಂದ ಕರಾವಳಿ ಉತ್ಸವ ಇತ್ತು, ಆ ಕಡೆಯಿಂದ ಬೀಚ್ ಉತ್ಸವ ಇತ್ತು, ಈ ಕಡೆಯಿಂದ ಒಂದು ದಿವಸ CM ಬರುವ ಇದರಲ್ಲಿದ್ದರು. ಹಾಗಾಗಿ ನಮಗೆ ಇಲ್ಲಿ ವ್ಯಾಪಾರಗಳು ಕಡಿಮೆ. ಅದಲ್ಲದೆ 2 ವರ್ಷ ಮೊದಲಿನ ವರ್ಷ ನಮಗೆ ಭಾರಿ ಕಡಿಮೆ ಇತ್ತು. ದಿವಸಕ್ಕೆ 1,000 ಅಂದರೆ 5 ದಿವಸಕ್ಕೆ 5,000 ಕಟ್ಟಲಿಕ್ಕಿತ್ತು. ಮತ್ತು ನೆಕ್ಸ್ಟ್ ವರ್ಷ ಜಾಸ್ತಿ ಮಾಡಿದರು. ಈಗ ನಮಗೆ ಇಷ್ಟು ಆನ್ಲೈನಲ್ಲಿ ಕಟ್ಟಲೇಬೇಕು 57,000 ಮುಂಗಡವಾಗಿ ನಾವು ಇದನ್ನು ಕಟ್ಟಬೇಕು ಅಂತ ಹೇಳಿದರು. ಆದರೆ ಇದನ್ನೇನು ರೀಫಂಡೇಬಲ್ ಇಲ್ಲ, ನಮಗೆ ಇವತ್ತು ಹಾಕಿದ ಖರ್ಚು ಬರ್ತದಾ ಇಲ್ವಾ ಅಂತ ಹೇಳಿದರು. ನಮಗೆ ಆಗ ಭಾರಿ ನೋವನ್ನಿಸ್ತು. ಯಾಕೆಂದರೆ ನಾನು ಈ ಪ್ರಶ್ನೆಯನ್ನು ಎತ್ತಲೇಬೇಕು. ಅಲ್ಲಿನ ಶಾಸಕರು, ನೀವು ಫುಡ್ ಫೆಸ್ಟ್ ಅಂತ ಮಾಡಿಕೊಂಡು ಎಲ್ಲರನ್ನು ನೀವು ಅಟ್ರ್ಯಾಕ್ಟ್ ಮಾಡುವಂತೆ ಯಾರ ಒಬ್ಬನನ್ನು ಡಾಲಿ ಚಾಯ್ ಮಾಡುವವನನ್ನು, ನಾನು ಚಾಯ್ ಮಾಡುವವನಿಗೆ ನಾನು ಇನ್ಸಲ್ಟು ಮಾಡೋದಲ್ಲ, ಅಂಡರ್ ಎಸ್ಟಿಮೇಟು ಮಾಡೋದಲ್ಲ. ಅವನು ನೀವು ಕರೆದಿದ್ದೀರಿ, ಅವನಿಲ್ಲಿ ಬಂದಿದ್ದಾನೆ, ನಾನು ಅವನನ್ನು ಅಲ್ಲಿ ಇದು ಮಾಡೋದಲ್ಲ. ಆದರೆ ಇಲ್ಲಿ ನೀವು ಸ್ಟಾಲ್ ಯಾತಕ್ಕೋಸ್ಕರ ಹಾಕಿದ್ದೀರಿ, ಈ ಫುಡ್ ಫೆಸ್ಟನ್ನು ಯಾತಕ್ಕೋಸ್ಕರ ಮಾಡಿದ್ದೀರಿ, ಇದರ ಉದ್ದೇಶ ಏನು? ಜನರಿಗೆ ನೀವು ಎಂಟರ್ಟೈನ್ ಮಾಡಲಿಕ್ಕೆ ಅಲ್ಲಿ ಕರೆಸುವುದಾ, ಅಥವಾ ತಿನ್ನಲಿಕ್ಕೆ ಕರೆಸಿದ್ದೀರಾ, ಅಥವಾ ಸ್ಟಾಲ್ ಹಾಕಿದವರ ಹತ್ರ ನೀವು ಹಣ ವಸೂಲಿ ಮಾಡಲಿಕ್ಕೆ ಅಲ್ಲಿ ಸ್ಟಾಲ್ ಕೊಟ್ಟಿದ್ದೀರಾ? ಈ ಸಲ 144 ಸ್ಟಾಲ್ಗಳು ಹೇಳುವಾಗ ನನಗೆ ಲೆಕ್ಕ ಹಾಕುವಾಗ ಆಶ್ಚರ್ಯ ಆಯಿತು. ಈ ಪ್ರಶ್ನೆ ನಾನು ಕೇಳುವುದಲ್ಲ, ಪ್ರತಿ ಸ್ಟಾಲ್ನವರು ನಮಗೆ ಆಧಾರವಾಗಿ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಯಾವುದಕ್ಕೆ ಪೇಮೆಂಟ್ ಮಾಡ್ತೇವೆ ಅಂತ ಸಹ ಕೊಟ್ಟಿದ್ದಾರೆ. ಆದರೆ ಮುಂದೆ ಜನರು ಯಾರೂ ಕಾಣ್ತಾ ಇಲ್ಲ. ಬಿಗ್ ಬಾಸಲ್ಲಿ ವಾಯ್ಸ್ ಕೇಳ್ತದೆ, ಬಿಗ್ ಬಾಸ್ ಯಾರಂತ ಗೊತ್ತಿರುವುದಿಲ್ಲ ರಿಯಾಲಿಟಿ ಶೋದಲ್ಲಿ. ಇದರಲ್ಲಿ ಸಹ ಹಾಗೆ ನಾವು ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ದೇವೆ, ಆನ್ಲೈನಲ್ಲೆಲ್ಲ ಸಿಸ್ಟಮು, ಎಲ್ಲ ಸ್ಟಾಲ್ಗಳು ಆನ್ಲೈನಲ್ಲೇ ಕೊಡಬೇಕು, ವ್ಯಕ್ತಿಗಳು ಯಾರಂತ ಗೊತ್ತಿಲ್ಲ, ಪೇಮೆಂಟ್ ಮಾಡಿದ್ದೇವೆ. ಆದರೆ ನಮಗೆ ಇಲ್ಲಿ ಸ್ಟಾಲ್ ಹಾಕಿ ಕೊಟ್ಟಿದ್ದಾರೆ, ಕರೆಂಟ್ ಇದೊಂದು ಲೈನ್ ಎಳೆದಿದ್ದಾರೆ ಅಂತ ಹೇಳಿದರು. ಲೈನ್ ಅದರಲ್ಲಿ ಸಹ ಒಬ್ಬ ವ್ಯಕ್ತಿ ಬಂದು ಹೇಳಿದ, ಇನ್ಫ್ಲುಯೆನ್ಸ್ ಇದ್ದವರಿಗೆ ಬೆಳಿಗ್ಗೆ ಅಲ್ಲಿ ಕರೆಂಟ್ ಕೊಡ್ತಾರೆ, ನಮಗೆ ನೋಡಿ ಲೈಟ್ 3 ಗಂಟೆಗೆ ಕೊಡೋದು, ನಮ್ಮ ಫ್ರಿಜ್ಜಿದ್ದ ಎಲ್ಲ ಫುಡ್ಡುಗಳು ಹಾಳಾಗ್ತಾ ಉಂಟು ಅಂತ ಹೇಳುವಾಗ ನನಗೆ ಆಯಿತು, ಇದರಲ್ಲಿ ಸಹ ಇನ್ಫ್ಲುಯೆನ್ಸ್ ಉಂಟಾ, ಇದರಲ್ಲಿ ಸಹ ಒಂದು ಸ್ಟಾಲ್ನಲ್ಲಿ ದೊಡ್ಡವರು ಪಾಪದವರು ಅಂತ ಕಾಣ್ತಾ ಉಂಟಾ? ಕೆಲವು ಮಹಿಳೆಯರು ಸುಳ್ಯದಿಂದ ಮೂಡುಬಿದ್ರೆಯಿಂದ ಎಲ್ಲ ಬಂದು ಅಲ್ಲಿ ವ್ಯಾಪಾರಕ್ಕೆ ಬಂದಿದ್ರು. ಅವರು ಹೇಳೋದು ನೋಡುವಾಗ ನಮಗೆ ನೋವಾಯಿತು. ಯಾಕೆಂದರೆ ಏನು ಈ ಸಲ ಲಾಭ ಕಾಣ್ತಾ ಇಲ್ಲ ನಮಗೆ, ಇಷ್ಟು ನಾವು ಕೊಡಬೇಕು ಅಂತ ಹೇಳುವಾಗ ನಾನು ಈ ಪ್ರಶ್ನೆ ಸಾರ್ವಜನಿಕವಾಗಿ ನಾವು ಎತ್ತಬೇಕು. ಇದೊಂದು ನೀವು ಹೇಳಿದ್ದೀರಿ, ಎಲ್ಲರ ಹತ್ರ ನೀವು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ನಿಮ್ಮ ಫೋಟೋಗಳನ್ನು ಹಾಕ್ಕೊಂಡು MLAಗಳದ್ದು ಮಾಜಿ MP ಗಳದ್ದು ಫೋಟೋ ಹಾಕ್ಕೊಂಡು ಅಡ್ವರ್ಟೈಸ್ ಮಾಡಿಕೊಂಡು ಎಷ್ಟಾ ದಿವಸಗಳಿಂದ ಮಂಗಳೂರಲ್ಲಿ ಫುಡ್ ಫೆಸ್ಟ್ ಮಾಡ್ತಾ ಇದ್ದೇವೆ, ಎಲ್ಲರೂ ಬನ್ನಿ ಅಂತ ಹೇಳುವಾಗ ನೀವು ಇದಕ್ಕೆ ಕರೆ ಕೊಡುವುದು ನಿಮಗೆ ಇಲ್ಲಿ ಹಣ ಮಾಡಲಿಕ್ಕೆ ಅನ್ನೋ ಒಂದು ಪ್ರಶ್ನೆ. ಒಂದ ಸಾರ್ವಜನಿಕರಿಗೆ ರೀಸನಬಲ್ ಆಗಲಿ, ಭಾರಿ ಅಲ್ಲಿ ಬಂದು ಎಂಟರ್ಟೈನ್ ಮಾಡಿಕೊಂಡು ತಿಂದುಕೊಂಡು ಖುಷಿ ಪಡ್ಕೊಂಡು ಹೋಗಬೇಕು, ಒಂದ ಸಾರ್ವಜನಿಕರಿಗೆ ತೃಪ್ತಿ ಆಗಬೇಕು ಇದರಿಂದ, ಅಥವಾ ಪಾಪ ಸ್ಟಾಲ್ ಹಾಕುವವರು 5 ದಿವಸದಲ್ಲಿ ನಾವೇನಾದರೂ ಮನೆಗೆ ಸಂಪಾದನೆ ಮಾಡಿಕೊಂಡು ಹೋಗ್ಬೋದು, ಆ ರೀತಿ ಆದರೂ ಇರಬೇಕಿತ್ತು. ಅದೂ ಇಲ್ಲ. ಒಂದು ಕಡೆಯಿಂದ ಕರಾವಳಿ ಉತ್ಸವದಲ್ಲಿಂದ ಅಲ್ಲಿ ಲೇಡಿ ಟರ್ನ್ ರಿಕ್ಷಾ ಪಾರ್ಕಿನವರೆಗೆ ಸ್ಟಾಲ್ಗಳು ಎಲ್ಲರದು ಪಾಪದವ್ರದ್ದು, ಅವರೆಲ್ಲ ಪಾಪ ಅಲ್ಲಿ ಏನೋ ಒಂದು ಇನ್ಕಮ್ ಆಗ್ಬೋದು ಅಂತ ಬಂದಿದ್ದಾರೆ. ಆದರೆ ಮಂಗಳಾ ಸ್ಟೇಡಿಯಂನಿಂದ ಆಚೆ ನೋಡುವಾಗ ದೊಡ್ಡ ದೊಡ್ಡ ಹೋಟೆಲ್ಗಳು, ಓಷನ್ ಪರ್ಲ್ಗಳದ್ದು, ಕಾಮತ್ ರೆಸ್ಟೋರೆಂಟ್, ಕೆಲವೆಲ್ಲ ತುಂಬ ಐಸ್ ಕ್ರೀಮ್ಗಳು, ಐಡಿಯಲ್ ಐಸ್ ಕ್ರೀಮ್ಗಳು, ಮತ್ತು ತೃಷ್ಣಾ ಹೋಟೆಲ್ಗಳು, ಇವರಿಗೆಲ್ಲ ಅಲ್ಲಿ ಏನು ಜನರಿಂದ ಅಲ್ಲಿ ಫುಡ್ಡು ತಿಂದು ಹಣ ಮಾಡೋ ಅವಶ್ಯಕತೆ ಇರಲಿಲ್ಲ, ಖಾಲಿ ಪ್ರಮೋಷನಿಗೋಸ್ಕರ ಇಟ್ಟಿದ್ದಾರೆ. ಅಂಥವರಿಗೆ ನೀವು 1,10,000 ಹಾಕಿದರೂ ನನಗೇನು ಅಭ್ಯಂತರ ಇಲ್ಲ. ದೊಡ್ಡ ದೊಡ್ಡ ಹೋಟೆಲ್ನವರು ಬಂದು ಅಲ್ಲಿ ಪ್ರಮೋಷನ್ ಮಾಡ್ತಿದ್ದಾರೆ. ಆದರೆ ನಿಜವಾಗಿ ಒಂದು ಫುಡ್ ಫೆಸ್ಟಿಗೆ ಬಂದು ನಾವೇನಾದರೂ ಒಂದು 5 ದಿವಸದಲ್ಲಿ ಸಂಪಾದನೆ ಮಾಡುವ ಅಂತ ಹೇಳುವವ್ರ ಹತ್ರ ನೀವು ಮುಂಗಡವಾಗಿ 57,000 1,10,000 ತಗೊಂಡು ಪಾಪ ಅವರಿಗೆ ಅಲ್ಲಿ ವ್ಯಾಪಾರ ಆಗದಿದ್ದರೆ ಕೈ ಬೀಸಿ ಅಲ್ಲಿ ಹೋಗಬೇಕು, ನೀವೇನಾದರೂ ರಿಫಂಡ್ ಮಾಡ್ತೀರಾ? ಹಾಗಾಗಿ ನಾನು ಸಾರ್ವಜನಿಕರಿಗೆ ಹೇಳಲೇಬೇಕು, ಈ ಪ್ರಶ್ನೆ ನಾನು ಮಾತ್ರ ಅಲ್ಲ, ಸಾರ್ವಜನಿಕರಿಗೆ ಯಾರಿದು ಆಯೋಜಕರು ಮಾಡಿದ್ದೀರಿ, ಈ ಪ್ರಶ್ನೆಗಳಿಗೆ ನೀವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಉತ್ತರ ಕೊಡಬೇಕು, ಲೆಕ್ಕಾಚಾರ ಕೊಡಬೇಕು. ನಾನು ತೆಗೆದ ಮಾಹಿತಿಯ ಪ್ರಕಾರ ಇಲ್ಲಿ ಇವರು ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನ ಮ್ಯಾಂಗ್ಳೂರು ಅಂತ ಇದರಿಂದ ಮಾಡ್ತಾ ಇದ್ದಾರೆ. ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ ಇದೊಂದು ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ಕುಡ್ಲಾದಿಂದ. ಆದರೆ ಇಲ್ಲಿ ನೋಡಿ, ನಾನೊಂದು ಬಿಲ್ ತೋರಿಸಲೇಬೇಕು. ಇದು ಇಲ್ಲಿ ಗ್ರೌಂಡ್ ರೆಂಟ್ ಅಂದರೆ ಆ ನೆಲ ಬಾಡಿಗೆಗೆ ನಗರ ಪಾಲಿಕೆಗೆ ಕಟ್ಟಿದ್ದಾರೆ, ಕಂದಾಯ ಇಲಾಖೆಗೆ ಕಟ್ಟಿದ ರಿಸೀಟ್. ಇವರು 5 ದಿವಸಕ್ಕೋಸ್ಕರ 1,88,700
800 ರೂಪಾಯಿ ಇಲ್ಲಿ ಕಟ್ಟಿದ್ದಾರೆ. ಇದು ಬೇರೊಬ್ಬ ವ್ಯಕ್ತಿಯ ಹೆಸರಲ್ಲಿ, ಇದರಲ್ಲಿ ಮೊಬೈಲ್ ನಂಬರ್ ಉಂಟು, ಯಾರು ಅಂತ ನಮಗೆ ಗೊತ್ತಾಗಿದೆ. ಈ ವ್ಯಕ್ತಿಯ ಮುಖಾಂತರ ಕಂದಾಯ ಇಲಾಖೆಗೆ ಹೋಗಿ ಇಷ್ಟು 5 ದಿನದ ಬಾಡಿಗಳನ್ನು ಕಟ್ಟಿದ್ದಾರೆ, 1,88,800 ರೂಪಾಯಿ. ಇದನ್ನು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಕಟ್ಟಿದ್ದಾರೆ 5 ದಿವಸದ್ದು. ಯಾಕೆಂದರೆ ಕಸ ವಿಲೇವಾರಿ ಮಾಡಬೇಕು, ಘನತ್ಯಾಜ್ಯ ವಿಲೇವಾರಿ ಮಾಡಬೇಕು ಅಂತ ಇಲ್ಲಿ 2,40,000ವನ್ನು ಇಲ್ಲಿ ಕಟ್ಟಿದ್ದಾರೆ. ಹಾಗಾಗಿ ನಾನು ನಿಮಗೆ ಲೆಕ್ಕ ಹೇಳಲೇಬೇಕು. ಇವರು ಕಟ್ಟಿದ್ದು ಸ್ಥಳ ಬಾಡಿಗೆ ಕಂದಾಯ ಇಲಾಖೆಗೆ 1,88,800 ರೂಪಾಯಿ, ನೈರ್ಮಲ್ಯ ಅಂತ ಘನತ್ಯಾಜ್ಯ ವಿಲೇವಾರಿಗೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ 2,40,000 ಕಟ್ಟಿ 4,28,800 ರೂಪಾಯಿಗಳನ್ನು ಇವರು ಪಾವತಿ ಮಾಡಿದ್ದಾರೆ. ಆದರೆ ನಾನೊಂದು ಕನಿಷ್ಠ ಲೆಕ್ಕ, ಅದರಲ್ಲಿ KEB ಅವರಿಗೂ ಇವರು ಕಟ್ಟಬೇಕು. 5 ದಿವಸ ಒಂದು ಕರೆಂಟ್ ಕೊಡ್ತಾ ಇದ್ದಾರೆ, KEB ಅವರಿಗೆ ಸಹ ಕಟ್ಟಬೇಕು. ಓಕೆ, ಆದರೆ ನಾನು 144 ಸ್ಟಾಲ್ ಇದ್ದು ಕನಿಷ್ಠ ಒಂದು ಲೆಕ್ಕ ತೆಗೆಯುವಾಗ 10/10 ಲೆಕ್ಕ ತೆಗೆಯುವಾಗ 10/20 ಬದಿಗಿಟ್ಟು 144 ಸ್ಟಾಲುಗಳಿಗೆ 57,000 ಪ್ರಕಾರ ಲೆಕ್ಕ ತೆಗೆಯುವಾಗ ಇಲ್ಲಿ ಕನಿಷ್ಠ 82 ಲಕ್ಷ. ಇದು ಸಿಂಪಲ್ ಆಗಿ ನಾನು ಲೆಕ್ಕ ತಗೊಂಡದ್ದು, 1,10,000 ಎಲ್ಲಿಯೂ ಲೆಕ್ಕ ತಗೊಳ್ಳಿಲ್ಲ. 57,000 ಒಂದು ಸ್ಟಾಲಿಗೆ ಅಂತ 144 ಸ್ಟಾಲ್ಗಳಿತ್ತು. ಅದಕ್ಕೆ ಲೆಕ್ಕ ಮಾಡುವಾಗ 82 ಲಕ್ಷ ಇವರಿಗೆ ಕಲೆಕ್ಷನ್ ಆಗ್ತದೆ. 82 ಲಕ್ಷದಲ್ಲಿ ನಾನೀಗ ಕೊಟ್ಟ 4,28,800 ಮತ್ತು KEBಗೆ ಇವರು ಪಾವತಿ ಮಾಡಿದ ರಿಸಿಟ್ ನೋಡಿದ್ರು ಸಹ, ಆ ನಂತರ ಉಳಿದ್ರೆ ಸಹ ಇವರ ಹತ್ರ ಕನಿಷ್ಠ ಇವರು 10 ಲಕ್ಷ ಇದಕ್ಕೆ ಖರ್ಚು ಮಾಡಿದ್ರು. ಯಾರ ಡಾಲಿಯನ್ನು ಚಾಯ್ವಾಲನ್ನು ಯಾರನ್ನು ತಂದರು KEBಗೆಲ್ಲ ಕೊಟ್ಟು 10 ಲಕ್ಷ ಅಲ್ಲ, ನೀವು 15 ಲಕ್ಷ ಬದಿಗಿಟ್ಟರು ಸಹ 10 ಲಕ್ಷ ಆದರೂ ಕನಿಷ್ಠ ಇವರ ಕೈಯಲ್ಲಿ ನನ್ನ ಲೆಕ್ಕದಲ್ಲಿ 70 ಲಕ್ಷ ಉಳಿತದೆ. ಹಾಗಾಗಿ ಇದು ಯಾರನ್ನು ನಾನು ಬ್ಲೇಮ್ ಮಾಡೋದಲ್ಲ, ಜನರ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು. ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ, ಜನರ ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾಕೆಂದರೆ ಎಲ್ರಿಗೂ ಗೊಂದಲ ಉಂಟು, ಇಷ್ಟು ಕಾಸ್ಟ್ಲಿ ಯಾಕೆ, ಮತ್ತು ಸ್ಟಾಲ್ ಹಾಕಿದವರಿಗೂ ಗೊಂದಲ ಉಂಟು, ನಮಗೆ ಯಾಕೆ ಇಷ್ಟು 57,000 ತಗೊಳ್ತಾರೆ ಅಂತ ಹೇಳುವಾಗ ಅವರ ಭಾವನೆ ಇರ್ತದೆ, ಇವರಿಗೆ ಏನೋ ನಗರ ಪಾಲಿಕೆಗೆ ಇಷ್ಟು ಕಟ್ಟಲಿಕ್ಕೆ ಇರ್ಬೋದು. ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೇಳುವಾಗ ಇವರಿಗೆ ಇಷ್ಟೇ ಖರ್ಚುಗಳು, ಮತ್ತು ಇವರು ಯಾವುದನ್ನ ತಂದು ಎಂಟರ್ಟೈನ್ ಮಾಡಿಕೊಂಡು ಬಂದು ಯಾರ ಜನರು ಹಣದಲ್ಲಿ ನೀವು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ, ಯಾವನ ಒಬ್ಬನನ್ನು ಚಾಯ್ವಾಲನ್ನು ಕರ್ಕೊಂಡ್ಬಂದು ನಾವು ಇಡೀ ಪಬ್ಲಿಸಿಟಿ ಮಾಡಿದ್ದೇವೆ ಅಂತ ಹೇಳುವುದಾದ್ರೆ ನಾಚಿಗೆ ಆಗಬೇಕು. ಪಾಪ ಸ್ಟಾಲಿಗೆ 57,000 ಕೊಟ್ಟವರಿಂದ ನೀವು ಭಿಕ್ಷೆ ಬೇಡಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಅವಶ್ಯಕತೆ ಇಲ್ಲ. ನಾನು ಇದು ಯಾರು ಆಯೋಜನೆ ಮಾಡಿದ್ದಾರೆ, ಈಗ ನಮಗೆ ಹೆಸರು ಇರುವುದು ಇಲ್ಲಿ ನಾನು ಹೇಳಿದಾಗೆ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಅಂತ ಉಂಟು. ಇದರ ರೂವಾರಿ ಯಾರು ಅಂತ ಬೇಕು, ಇವರು ನಮಗೆ ಉತ್ತರ ಕೊಡಬೇಕು. ಇದರ ರೂವಾರಿ ಯಾರು, ಇದರ ಜವಾಬ್ದಾರಿ ಯಾರು ತಗೊಂಡಿದ್ದಾರೆ. ಹಾಗಾಗಿ ಸಾರ್ವಜನಿಕವಾಗಿ ನೀವು ಇದು ಕಾರ್ಯಕ್ರಮ ಮಾಡುವಾಗ ಇದರ ಖರ್ಚು ವೆಚ್ಚಗಳನ್ನು ನೀವು ಸಾರ್ವಜನಿಕವಾಗಿಯೇ ಕೊಡಬೇಕು. ಯಾಕೆಂದರೆ ಆ ಸ್ಟಾಲ್ಗಳಲ್ಲೂ ಕೂತವರಿಗೆ ಪಾಪ ಎಲ್ಲರೂ ಸ್ಕ್ಯಾನ್ ಮಾಡಿ ಹಣ ಕೊಡಬೇಕು. ಅವರು ವೈಟ್ ಮನಿ ಯೂಸ್ ಮಾಡ್ತಿದ್ದಾರೆ, ಅವರಿಗೆ ಟ್ಯಾಕ್ಸ್ ಕಟ್ಟಾಗ್ತದೆ. ಎಲ್ಲರೂ ಅವರು ಟ್ಯಾಕ್ಸ್ ಕಟ್ಟಿಕೊಂಡು ಅವರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಪೇಮೆಂಟ್ ಮಾಡೋದು ಯಾರ ಅಕೌಂಟಿಗೆ ಹೋಗ್ತದೆ ಇದು ಆನ್ಲೈನ್ ಪೇಮೆಂಟ್, ಎಷ್ಟು ಖರ್ಚಾಗಿದೆ ಈ ಒಂದು 5 ದಿವಸದ ಇವತ್ತು ಫುಡ್ ಫೆಸ್ಟ್ ಅಂತ ಹೇಳುವುದಕ್ಕೆ. ಸಾರ್ವಜನಿಕವಾಗಿ ನೀವು ಫುಡ್ ಫೆಸ್ಟ್ ಮಾಡೋದಾದರೆ ಸಾರ್ವಜನಿಕರಿಗೆ ನೀವು ಖರ್ಚಿನ ಲೆಕ್ಕ ಕೊಡಬೇಕು. ಆ ಸ್ಟಾಲ್ನವರಿಂದ ನೀವು ಎಷ್ಟು ಹಣ ಕಲೆಕ್ಟ್ ಮಾಡಿದ್ದೀರಿ ಎಂಬ ಲೆಕ್ಕವನ್ನು ನೀವು ಕೊಡಬೇಕು. ಯಾಕೆಂದರೆ ಪ್ರತಿಯೊಬ್ಬರು ನಮಗೆ ಹೇಳಿದರು ಆನ್ಲೈನಲ್ಲಿ ನಾವು ಕಟ್ಟಬೇಕು, ಪ್ರತಿಯೊಂದು ಅಲ್ಲಿ ಕಂಡೀಷನ್ಸ್ ಆನ್ಲೈನಲ್ಲಿ. ಹಾಗಾಗಿ ನಮಗೆ ಯಾರನ್ನು ಮುಖತಃ ಭೇಟಿಯಾಗಲಿಕ್ಕಿಲ್ಲ, ಎಲ್ಲವನ್ನೂ ಆನ್ಲೈನ್ ಮಾಡೋದಾದರೆ ಆ ಆನ್ಲೈನ್ ಯಾವುದಕ್ಕೆ ಕಟ್ಟಿದ್ದಾರೆ ಅಂತ ಸಹ ನಾವು ತೋರಿಸ್ತೇವೆ. ಹಾಗಾಗಿ ಆನ್ಲೈನ್ ಕಟ್ಟಿದರೆ 100% ಯಾರಾದರೂ ಅಕೌಂಟಿಗೆ ಇದು ಹಣ ಹೋಗಿರ್ತದೆ. ಹಾಗಾಗಿ ನಾನು ಹೇಳೋದು, ನನಗೆ ಗೊತ್ತಿಲ್ಲ, ನಾನು ಇದು ಪ್ರಶ್ನೆ ಮಾಡಲೇಬೇಕು. ಎಲ್ಲ ಕಡೆಗಳಲ್ಲಿ ಫ್ಲೆಕ್ಸ್ ಇರುವುದು, ನಮ್ಮ ಅಲ್ಲಿ MLAದು ಫ್ಲೆಕ್ಸ್ಗಳು, ವೇದಿಕೆಯಲ್ಲಿ MLAಗಳು ಇರುವುದು. ಹಾಗಾಗಿ ಇದರದ್ದು ಜವಾಬ್ದಾರಿ ಯಾರು, ಉಸ್ತುವಾರಿ ಯಾರು ನನಗೆ ಗೊತ್ತಿಲ್ಲ. ಹಾಗಾಗಿ ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ಅಲ್ಲಿಯ ಶಾಸಕರು. ನನಗೆ ನೋವು ಅನ್ನಿಸ್ತಾ ಉಂಟು. ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳಲೇಬೇಕೆ ಶಾಸಕರೇ, ಅಲ್ಲಿದ್ದು ಯಾರು ಜನಪ್ರತಿನಿಧಿ ಇದ್ದರು, ನಗರ ಪಾಲಿಕೆಯ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿ ಆಗಲಿ, ಪೊಲೀಸ್ ಕಮಿಷನರ್ ಆಗಲಿ, ಎಲ್ಲರ ಹತ್ರ ನಾನೊಂದು ಪ್ರಶ್ನೆಯನ್ನು ಎತ್ತಬೇಕು. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ
ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರನ್ನು ಕೈ ಕಾಲು ಹಿಡಿದ್ರೂ ಸಹ ತಾಯಿಯಂದಿರಿನು ಕೂಗಿದಾಗ ಸಹ ಬಿಡದೆ ನೀವು ಎಲ್ಲ ಅವರ ಅಂಗಡಿಗಳನ್ನು ಒಡೆದು ಬಡ್ದು ನೀವು ಕೊಂಡೋಗಿ ಗಾಡಿಯಲ್ಲಿ ಹಾಕಿ ಕೊಂಡೋದ್ರಲ್ಲ, ಅದು ಬೀದಿ ಬದಿ ವ್ಯಾಪಾರಸ್ಥರು. ಈಗ ನೀವು ಅದೇ ಬೀದಿ ಬದಿ ವ್ಯಾಪಾರಸ್ಥರ ಅದೇ ಬೀದಿಯಲ್ಲಿ ನೀವು ಇವತ್ತು ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಅಂತ ಮಾಡುವಾಗ ಸ್ಟ್ರೀಟಲ್ಲಿ ತಿನ್ನುವಾಗ ಇದು ಬೀದಿ ವ್ಯಾಪಾರ ಇಲ್ವಾ? ಬೀದಿ ವ್ಯಾಪಾರದಲ್ಲಿ ಸಹ ಚಿಕ್ಕ ವ್ಯಾಪಾರಿಗಳು, ಹೈಟೆಕ್ ವ್ಯಾಪಾರಿಗಳು ಉಂಟಾ? ಹೈಟೆಕ್ ವ್ಯಾಪಾರಿಗಳಂತ ನೀವು ಅಲ್ಲಿ ಬಿಂಬಿಸಿದ್ರು ಸು ಪಾಪ ಅವರಿಂದೆಲ್ಲ ನೀವು ಕೊಳ್ಳೆ ಹೊಡೆದು 57,000 ಕಲೆಕ್ಷನ್ ಮಾಡಿಕೊಂಡು ಯಾರ ಹೊಟ್ಟೆ ತುಂಬಿಸ್ತಿದ್ದೀರಿ ನೀವು? ಹಾಗಾದರೆ ಇದು ಬೀದಿ ವ್ಯಾಪಾರಿಗಳಿಂದ ಕಡೆಯಾಗಿ ನೀವು ಕೆಲಸ ಮಾಡ್ತಿದ್ದೀರಲ್ಲ ನೀವು. ಇದಕ್ಕಿಂತ ಸಾರ್ವಜನಿಕರಲ್ಲಿ ನೀವೇನಾದರೂ ಕೇಳ್ತಿದ್ರೆ, ಭಿಕ್ಷೆ ಕೇಳ್ತಿದ್ರೆ ಆದರೂ ಕೊಡ್ತಿದ್ರಲ್ಲ. ಈ ರೀತಿ ಒಬ್ಬರು ಸ್ಟಾಲ್ ಹಾಕಿದವರನ್ನು ಲೂಟಿ ಮಾಡಿಕೊಂಡು ಲೂಟಿ ಮಾಡುವವರನ್ನು ಮಾಡಿ, ನಾನು ಹೇಳಿದ್ದೇನಲ್ಲ ಅಲ್ಲಿ ಅವೇರ್ನೆಸ್ಸಿಗೋಸ್ಕರ ಪ್ರಮೋಷನಿಗೋಸ್ಕರ ದೊಡ್ಡ ದೊಡ್ಡ ಟೆಂಟ್ಗಳನ್ನು ಹಾಕಿ 10x20 ಹಾಕಿದವರು. ನನಗೆ ಅವರ ಪ್ರಶ್ನೆ ಅಲ್ಲ, ಯಾಕೆಂದರೆ ಅವರನ್ನು ನೀವು ತಂದು ಕೂತ್ಕೊಳ್ಳಿಸಿದಿರಿ. ಅವರಿಗೆ ಕೇವಲ ಅಲ್ಲಿ ಪ್ರಮೋಷನ್, ಅವರ ಹೋಟೆಲ್ಗಳ ಪ್ರಮೋಷನ್ಗಳು, ಕಾಮತ್ ಕ್ಯಾಟ್ರಿಂಗ್ ಆಗಲಿ, ಐಡಿಯಲ್ ಆಗಲಿ, ಓಷನ್ ಪರ್ಲ್ ಆಗಲಿ, ಇದೆಲ್ಲ ಪ್ರಮೋಷನ್ಗೆ ಮಾಡಿದ್ದಾರೆ. ಹಾಗಂತ ಅವರಿಗೆ ತಗೊಳ್ಳೋ ಹಣವನ್ನೇ ನೀವು ಪಾಪದವರ ಹತ್ರ ಸುಲಿಗೆ ಮಾಡಿ ಯಾರನ್ನು ಎಂಟರ್ಟೈನ್ ಮಾಡಲಿಕ್ಕೆ ಹೊರಟಿದ್ದೀರಿ? ಹಾಗಾಗಿ ಇದಕ್ಕೆ ತಕ್ಕ ಉತ್ತರ ಕೊಡಲೇಬೇಕು. ನಮ್ಮ ನಗರ ಪಾಲಿಕೆ ಅಧಿಕಾರಿಗಳು ಯಾರು ದೊಡ್ಡ ಟೈಗರನ್ನು ಹಿಡ್ಕೊಂಡು ಬಂದಿದ್ದೀರಿ, ನಿಮಗೂ ಇಲ್ಲಿ ನೋಡುವಾಗ ಬೇಸರ ಆಗಲಿಲ್ಲ ಇವರಿಗೆ ಪರ್ಮಿಷನ್ ಕೊಡುವಾಗ? ಇದೊಂದು ಪ್ರಶ್ನೆ ಎತ್ತಬೇಕಿತ್ತಲ್ಲ. ಕಂದಾಯ ಆಗಲಿ, ಹೆಲ್ತ್ ಆಗಲಿ, ಪಾಪದವರಿಗೆಲ್ಲ ನಾವು ಎಬ್ಬಿಸಿದ್ದೇವೆ, ನಮಗೆ ಇದು ನೈತಿಕತೆ ಇಲ್ಲ, ನೀವು ಹಾಗೆ ಇದ್ದರೆ ಕರಾವಳಿ ಮೈದಾನ ಉಂಟು ಅಲ್ಲಿ ಹೋಗಿ ಮಾಡಿ ಪರ್ಮಿಷನ್ ಕೊಡ್ತೇವೆ ಅಂತ ನೀವು ಅದನ್ನೊಂದು ಮಾತು ಎತ್ತಬೇಕಿತ್ತು. ಯಾರೆಲ್ಲ ಆ ಸಲ ಎಲ್ಲ ಬಂದಿದ್ದೀರಲ್ಲ ಟೈಗರ್ ಕಾರ್ಯಾಚರಣೆ ಮಾಡುವವರು, ಈಗ ನೀವೆಲ್ಲ ಅಲ್ಲಿ ಪರ್ಮಿಷನ್ ಕೊಟ್ಟದು. ನಮ್ಮ ಪೊಲೀಸ್ ಕಮಿಷನರ್ ಬಂದು ಚಾಯ್ ಕುಡಿತಿದ್ರು ಭಾರಿ ಖುಷಿಯಲ್ಲಿ, ಸಭೆಯಲ್ಲಿ ಬಂದು ಚಾಯ್ ಕುಡಿತಿದ್ದೀರಲ್ಲ. ಬಾಕಿ ಅವರು ಎಲ್ಲಿಯಾದರೂ ಒಂದು ಗಾಡಿ ಇಡುವಾಗ ನೀವೆಲ್ಲ ಕೇಸ್ ಹಾಕ್ತೀರಿ. ಬೀದಿ ಬೀದಿಗಳಲ್ಲಿ, ಪ್ರತಿಯೊಂದು ಬೀದಿಗಳಲ್ಲಿ ಪೊಲೀಸರನ್ನು ನಿಲ್ಲಿಸಿ ನೀವು ವಸೂಲಿ ಮಾಡ್ತಿದ್ದೀರಲ್ಲ. ಆ ದಿವಸ ನೋಡಿದ್ದೀರಾ ಎಷ್ಟು ಜನರು ಅಲ್ಲಿ ಕಷ್ಟಪಡ್ತಿದ್ರು? ಏನಾದರೂ ಆಕ್ಸಿಡೆಂಟ್ ಆಗಿದ್ರೆ, ಏನಾದರೂ ಆಗ್ತಿದ್ರೆ ಇಷ್ಟು ಗಾಡಿಗಳು, ಬಸ್ಸುಗಳು ಮೇಲೆ ಬಂದಾಗೆ ಹೋಗ್ತಾ ಉಂಟು. ಅಲ್ಲಿ ಜನರು ರೋಡಲ್ಲಿ ಫುಡ್ ಫೆಸ್ಟ್ ಮಾಡ್ತಾ ಅಂತ ಹೇಳುವಾಗ ಯಾವನಿದು ಮಾಡಿದ್ದಾನೆ ಅವನಿಗೊಂದು ಬುದ್ಧಿ ಹೇಳುವ ನೈತಿಕತೆ ನಿಮಗೆ ಇರಲಿಲ್ವಾ? ಶಾಸಕನಾಗಲಿ ಯಾರಾಗಲಿ ಅವರ ಮನೆಯವರಲ್ಲಿ ಬಂದು ಬೀದಿಯಲ್ಲಿ ಹೊರಳಾಡ್ತಾರಾ? ಇಲ್ಲಲ್ಲ. ಸಾರ್ವಜನಿಕ ಜನರನ್ನು ನೀವು ಈ ರೀತಿ ಫೂಲ್ ಮಾಡುವಾಗ ಈ ಪ್ರಶ್ನೆ ನೀವು ಎತ್ತಲೇಬೇಕಿತ್ತು. ನಮ್ಮ ಜಿಲ್ಲಾಧಿಕಾರಿ, ಭಾರಿ ದೊಡ್ಡ ಜಿಲ್ಲಾಧಿಕಾರಿ, ಯಾವುದಕ್ಕೂ ಇವರು ಮಾತಾಡ್ತಾ ಇಲ್ಲ. ಏನು ಮಾಡಿದ್ರು ಇವರು ಈ ಜಿಲ್ಲೆಯಲ್ಲಿ ಇಲ್ವಾ ಅಂತ ನಾನು ಪ್ರಶ್ನೆ ಕೇಳಲೇಬೇಕು. ಯಾಕೆಂದರೆ ಇವರಿಗೆ ಮಂಗಳೂರಲ್ಲಿ ಮಳೆ ಬರುವಾಗ ಮಾತ್ರ ಇವರು ಎಚ್ಚೆತ್ತುಕೊಳ್ಳೋದು, ಮತ್ತು ಇವರು ಎಲ್ಲಿ ಸಹ ಕಾಣಲಿಕ್ಕೆ ಸಿಗುವುದಿಲ್ಲ. ಮೊನ್ನೆ ಒಂದು ಕರಾವಳಿ ಉತ್ಸವ ಉದ್ಘಾಟನೆ ಮಾಡಿದರು, ಯಾಕೆಂದರೆ ಇದು ಜಿಲ್ಲಾಧಿಕಾರಿಯ ಅಧೀನತೆಯಲ್ಲೇ ಬರೋದು. ಕರಾವಳಿ ಉತ್ಸವ ಉದ್ಘಾಟನೆ ಮಾಡಿದರು. ಈಚೆಯಿಂದ ಕೈಟ್ ಫೆಸ್ಟಿವಲ್, ಈಚೆಯಿಂದ ಬೀಚ್ ಉತ್ಸವ. ಆದರೆ ಇಲ್ಲಿ ಕರಾವಳಿಯ ಮೈದಾನದಲ್ಲಿ ಉದ್ಘಾಟನೆ ಮಾಡಿ ಹೋದ ನಂತರ ಒಂದು ದಿವಸ ಹಗಲು ಬಂದ್ರಂತೆ ಇವರು. ನೀವು ಸಂಜೆ ಬರಬೇಕಿತ್ತು ಜಿಲ್ಲಾಧಿಕಾರಿಯವರೇ. 5 ದಿವಸದಲ್ಲಿ ಆ ಒಂದು ಕರಾವಳಿಯ ಉತ್ಸವ ನೋಡಿ ನೀವು. ಇದು ಉತ್ಸವನ ನಮಗೆ? ಯಾವನಿಗ ಒಬ್ಬನಿಗೆ ಟೆಂಡರ್ ಕೊಟ್ಟು ನಮಗೆ ಅದರ ಒಳಗೆ ಹೋಗುವಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೇವಾ, ಉತ್ತರ ಕನ್ನಡ ಜಿಲ್ಲೆ ಇದ್ದೇವಾ ಅಂತ ಪ್ರಶ್ನೆ. ಎಲ್ಲ ಸ್ಟಾಲ್ಗಳಲ್ಲಿ ಒಂದು 4-5 ಸ್ಟಾಲ್ಗಳಲ್ಲಿ ಆಟ ಆಡ್ಕೊಂಡಿದ್ದಾರೆ ಅವರು. ಹೇಳುವಾಗ ಓನರ್ ಇಲ್ಲಿಲ್ಲ, ಓನರ್ ಒಬ್ಬನೇ, ಯಾರಿಗೆ ನೀವು ಕೊಟ್ಟಿದ್ದೀರಂತ ಗೊತ್ತಿಲ್ಲ. 4-5 ತಿಂಡಿ ಅಂಗಡಿಗಳು ಅವ್ರು ಹೇಳ್ತಾ ಇದ್ದಾರೆ 5 ದಿವಸ ಈ ರೀತಿ ಬೀದಿ ಬದಿಯಲ್ಲಿ ಫುಡ್ ಫೆಸ್ಟ್ ಮಾಡುವಾಗ ನಮಗೆ ಇಲ್ಲಿ ಯಾರೂ ಬರ್ತಾ ಇಲ್ಲ, ಅವರಿಂದಲೂ ನೀವು ಸ್ಟಾಲ್ಗಳಿಗೆ ವಸೂಲಿ ಮಾಡ್ತಾ ಇದ್ದೀರಿ. ಆದರೆ ಅಲ್ಲಿ ಯಾರು ದಕ್ಷಿಣ ಕನ್ನಡದ ಯಾರು ವ್ಯಾಪಾರಸ್ಥರು ಸ್ಟಾಲ್ಗಳು ನಮಗೆ ಕಾಣ್ತಾ ಇಲ್ಲ. ನೀವೇನೋ ಒಂದು ಕರಾವಳಿ ಉತ್ಸವ ಮಾಡಲಿಕ್ಕೆ ಹೊರಟಿದ್ದೀರಿ, ಅದಕ್ಕೊಂದು ಕಾಟಾಚಾರಕ್ಕೆ ಮಾಡಿದ್ದೀರಿ. ಮುಂದೆ ಮಾತ್ರ ಅಜ್ಜಿಗೆ ಅಲಂಕಾರ ಮಾಡುವಾಗೆ ಒಂದು ದೊಡ್ಡ ಅಲಂಕಾರ ಮಾಡಿದ್ದೀರಿ. ಜನರು ಬರ್ತಾ ಇದ್ರು, 30 ರೂಪಾಯಿ ಕೊಟ್ಟು ಫೂಲ್ ಆಗಿ ಹೋಗ್ತಿದ್ರು ಜನರು. 30 ರೂಪಾಯಿ ಕೊಟ್ಟು ಫೂಲ್ ಆಗಿ ಹೋಗ್ತಿದ್ರು. ಒಂದು ವೇಳೆ ನಿಮಗೆ ಹಣ ಬೇಕಿದ್ರೆ, ನಗರ ಪಾಲಿಕೆಗೆ ಅಥವಾ ಜಿಲ್ಲಾಡಳಿತಕ್ಕೆ ಹಣ ಬೇಕಿದ್ರೆ ಒಂದು 30 ರೂಪಾಯಿ ಡಬ್ಬಿಗೆ ಹಾಕಿ ಅಂತ ಹೇಳಿದರೆ ಜನರು ಕೊಡ್ತಿದ್ರು ನಿಮಗೆ 30 ರೂಪಾಯಿ ನಮಗೆ ಡಬ್ಬಿಗೆ ಬೇಕು ಅಂತ. ಪಾಪ ಯಾರ್ಯಾರ ಹತ್ರ ಎಲ್ಲ 30 ರೂಪಾಯಿ ವಸೂಲಿ ಮಾಡಿ ಎಲ್ಲಿಂದೆಲ್ಲ ಕೆಲವರು ಪಾಪ 4 ವರ್ಷದ ನಂತರ ಈ ಕರಾವಳಿ ಉತ್ಸವ ಬಂದಿದೆ, ಏನೋ ಒಂದು ವಿಭಿನ್ನವಾಗಿ ಅದರೊಳಗೆ ಇರ್ಬೋದು ಅಂತ ಹೇಳುವಾಗ ನಮಗೆ ನಾಚಿಕೆ ಆಗ್ತಾ ಉಂಟು. ಕದ್ರಿ ಪಾರ್ಕಿಗೆ ಹೋದರೆ ಆಟದ ಸಾಮಾನು ಉಂಟು, ಮಂಗಳೂರಲ್ಲಿ ಶನಿವಾರ ಆದಿತ್ಯವಾರ ಹೋದರೆ ಸಂತೆಗಳಲ್ಲಿ ಇಂಥ ಸಾಮಾನುಗಳನ್ನು ಪರ್ಚೇಸ್ ಮಾಡ್ಬೋದು. ಕನಿಷ್ಠ ಅದು ನಿಮ್ಮ ಕರಾವಳಿ ಉತ್ಸವದಲ್ಲಿ ಇಲ್ಲ. ಹಾಗಾಗಿ ನಾನು ಇಲ್ಲಿ ಮಾಡಿದ ಎಲ್ಲ ಜಿಲ್ಲಾಡಳಿತ ಆಗಲಿ, ನಗರಾಡಳಿತವಾಗಲಿ, ಇಲ್ಲಿನ MLA ಆಗಲಿ, ಯಾವನಿದನ್ನು ಮಾಡಿದ್ದಾನೆ ಇದಕ್ಕೆ ನಮಗೆ ಉತ್ತರ ಕೊಡಲೇಬೇಕು. ಇದಕ್ಕೆ ಉತ್ತರ ಕೊಡಲೇಬೇಕು. ಜನರು ನಿನ್ನೆಲ್ಲ ಸ್ಟಾಲ್ನವ್ರು ನಮ್ಮ ಹತ್ರ ಮಾತಾಡಿದರು, ನಾವು ಎಣಿಸಿರಲಿಲ್ಲ, ಎಲ್ಲರೂ ಮೌನವಾಗಿ ಕೂತ್ಕೊಳ್ತಾರೆ, ನಮಗೆ ಉತ್ತರ ಸಿಗಲಿಕ್ಕಿಲ್ಲ. ನಮ್ಮನ್ನು ನೋಡಿದ ಕೂಡಲೇ ಎಲ್ರಿಗೂ ಖುಷಿ ಆಯಿತು. ಏನಕ್ಕ ಇವರು ಬಂದಿದ್ದಾರೆ, ನೀವು ಇದನ್ನು ಹಾಕಿ ನಮ್ಮ ನೋವನ್ನು ಅಂತ ಅವ್ರು ಹೇಳಿದರು.
ಹೇಳಿದರು. ಹಾಗೆ ಬೇಸರ ಆಯಿತು. 144 ಸ್ಟಾಲಿಗೆ ಹೋಗುವ ಅವಶ್ಯಕತೆ ಇಲ್ಲ, ಇಷ್ಟು ಲೈನ್ ಸ್ಟಾಲಿಗೆ ಹೋಗುವಾಗ ಪ್ರತಿಯೊಬ್ಬರು 57,000 1 ಲಕ್ಷ 10,000 ಅಂತ ಹೇಳುವಾಗ ನಮಗೆ ಲೆಕ್ಕ ಸಿಕ್ಕಿತು. ಹಾಗಾಗಿ ನಾನು ಯಾರನ್ನು ಇದರಲ್ಲಿ ಬ್ಲೇಮ್ ಮಾಡುವುದಲ್ಲ, ಆದರೆ ಕನಿಷ್ಠ ಸಾರ್ವಜನಿಕವಾಗಿ ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಖರ್ಚಾಗಿದೆ ಅಂತ ನೀವು ಅದನ್ನು ಉತ್ತರ ಕೊಡಲೇಬೇಕು. ಮತ್ತೆ ನೀವು ಎಲ್ಲಿ ಎಂಟರ್ಟೈನ್ಮೆಂಟ್ ಮಾಡುವುದಾ, ಯಾವನನ್ನು ಕರ್ಕೊಂಡು ಬರುವುದಾ, ನಿಮ್ಮ ಹಣದಲ್ಲಿ ಮಾಡುವುದಿದ್ರೆ ಮಾಡಿ. ಪಾಪ ಸ್ಟಾಲ್ಗಳಿಗೆ ನಿಮಗೆ ಕೊಟ್ಟ ಹಣದಲ್ಲಿ 5 ದಿವಸದಲ್ಲಿ ಅವರು ದುಡಿಯುವ ಹಣದಲ್ಲಿ ತಂದು ಯಾವನನ್ನು ತಂದು ನೀವು ಎಂಟರ್ಟೈನ್ ಮಾಡಿಕೊಂಡು ದೊಡ್ಡ ಬಿಲ್ಡಪ್ ಕೊಟ್ಕೊಂಡು ಮಾಡುವಾಗ ಇದು ಅವರ ಹೊಟ್ಟೆಗೆ ಉರಿತದೆ. ಹಾಗಾಗಿ ಕನಿಷ್ಠ 4ನೇ ವರ್ಷ ನೀವು ಫುಡ್ ಫೆಸ್ಟ್ ಮಾಡುವಾಗಾದರೂ ಕನಿಷ್ಠ ನೀವು ಜನರ ಭಾವನೆಗಳಿಗೆ ಬೆಲೆ ಕೊಡಿ. ಇಂಥದನ್ನೆಲ್ಲ ಮಾಡಿಕೊಂಡು ಹಾಳು ಮಾಡ್ಕೊಳ್ಬೇಡಿ. ಮಂಗಳೂರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರು ಹೇಳುವಾಗ ನಿಮ್ಮಂಥವರು ಬಂದು ಇಂಥ ಜನರು ನಮ್ಮನ್ನು ಆಳ್ತಾರಲ್ಲ ಅಂತ ನಮಗೆ ಬೇಸರ ಆಗ್ತಾ ಉಂಟು. ಜನರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಮಾಡುವುದನ್ನು ಕಲಿಯಿರಿ. ಅಲ್ಲಿ ಬಂದು ಹೇಳ್ತೀರಿ ನೀವು ಫುಡ್ಡಿಗೆಲ್ಲ ಕಾಸ್ಟ್ಲಿ ಉಂಟು. ಒಂದೇ ದಿವಸ ನೀವು ಸ್ಟಾಲಿಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡಿದ್ದೀರಾ ಸಾರ್ವಜನಿಕರು? ನಿಮಗೆ ಎಷ್ಟು ಕಟ್ಲಿಕ್ಕೆ ಉಂಟು? ನಿಮಗೆ ವ್ಯಾಪಾರ ಆಗ್ತದಾ? ನಮ್ಮ ಒಂದು 100 ರೂಪಾಯಿ 200 ರೂಪಾಯಲ್ಲಿ ಅವರಿಗೆ ಏನೂ ಆಗುವುದಿಲ್ಲ. ನಮಗೆ ಅದು ದೊಡ್ಡದು ಅಂತ ಅನ್ನಿಸ್ತದೆ ಖಂಡಿತ. ಯಾಕೆಂದರೆ ದೊಡ್ಡದೇ ನಮಗೆ ಸ್ಟ್ರೀಟ್ ಫುಡ್ ಅಂತ ಹೇಳಿ ತಿನ್ಲಿಕ್ಕೆ ಹೋಗುವಾಗ ನಮಗೆ ಅದು ದೊಡ್ಡ ಹಣವೇ ಪಾಪದವರಿಗೆ. ಆದರೆ ಅವರು ಆ ರೀತಿ ಸಂಕಟ ಪಡ್ತಾ ಇದ್ದಾರೆ. ನಿಮಗೆ ಕರೆಕ್ಟ್ ನಾವು ತೋರಿಸ್ತೇವೆ ದೊಡ್ಡವರ ಸ್ಟಾಲ್ಗಳು ಎಲ್ಲಿ ಇದೆ, ಪಾಪದವರ ಸ್ಟಾಲ್ಗಳು ಎಲ್ಲಿದೆ, ಯಾರಿಗೆ ಎಷ್ಟು ವ್ಯವಹಾರ ಆಗಿದೆ ಅಂತ ನಾವು ತೋರಿಸ್ತೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳೋದು ಖಂಡಿತ ಇದಕ್ಕೆ ಯಾರು ವಾರಸುದಾರರು, ಇದನ್ನು ಯಾರು ಮಾಡಿದ್ದಾರೆ ಮಂಗಳೂರು, ಇವರು ನಮಗೆ ಲೆಕ್ಕ ಕೊಡಲೇಬೇಕು. ಇದನ್ನೆಲ್ಲ ನೋಡುವಾಗ ನನಗೆ ಅನ್ನಿಸ್ತದೆ ಮಂಗಳೂರಲ್ಲಿ ಬೇಕಾದಷ್ಟು ದಂಧೆಗಳು ಈಗ ನಡೀತಾ ಉಂಟು. ಆ ದಂಧೆಯಲ್ಲಿ ಇದು ಸಹ ಒಂದು ದಂಧೆ, ಹೈಟೆಕ್ ದಂಧೆ. ಬಾಕಿ ಎಲ್ಲ ಕದ್ದು ಮುಚ್ಚಿ ಮಾಡುವಂಥ ದಂಧೆಗಳು, ಇದೆಲ್ಲ ಜನರನ್ನು ಫೂಲ್ ಮಾಡ್ಕೊಂಡು ಹೋಗೋ ದಂಧೆಗಳು. ನಾನು ಹೇಳ್ತಾ ಇದ್ದೇನೆ, ಮೊನ್ನೆ ಚಾಯ್ವಾಲನ್ನು ತಂದು ವೇದಿಕೆಯಲ್ಲಿ ಇವರು ಎಕ್ಸಿಬಿಟ್ ಮಾಡಿಕೊಂಡು ಮುಂದೆ ಚಹಾ ಕುಡಿತಾ ಇದ್ರು. ಆ ವೇದಿಕೆಯಲ್ಲಿ ಒಬ್ಬ ಇದ್ದ, ಮಾಜಿ ಮಹಾಪೌರ ಸುಧೀರ್ ಕಣ್ಣೂರಿಗೆ ಹೇಳಬೇಕು. ಆ ಸಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಟೈಗರ್ ಕಾರ್ಯಾಚರಣೆ ಆದಾಗ. ಟೈಗರ್ ಕಾರ್ಯಾಚರಣೆ ಮಾಡಿದ್ದು ಬೀದಿಯಲ್ಲಿ ಜನರಿಗೆ ನಡೆಯುವಾಗ ಕಷ್ಟ ಆಗ್ತಾ ಉಂಟು, ಜನರಿಗೆ ತೊಂದರೆ ಆಗ್ತಾ ಉಂಟು. ಹಾಗಾಗಿ ಸಮಾಜದ ನೈರ್ಮಲ್ಯ ಕಾಪಾಡಲಿಕ್ಕೆ ನಾವು ಮಾಡ್ತಿದ್ದೇವೆ, ಜನರಿಗೆ ಯಾವುದು ತೊಂದರೆ ಆಗದ ಹಾಗೆ ನಾವು ಮಾಡ್ತಿದ್ದೆ ಅಂತ ಹೇಳುವ ಸುಧೀರ್ ಕಣ್ಣೂರು ಇವತ್ತು ವೇದಿಕೆಯಲ್ಲಿ ಕೂತು ಅವನ ಚಪ್ಪರಿಸ್ತಾ ಇರುವಾಗ ನಿಮಗೆ ಅದು ಕಣ್ಣು ಕಾಣ್ತಿಲ್ವಾ? ಈಗ ಲೇಡಿಲಲ್ಲಿ ಮಾರ್ಗದಲ್ಲಿ ಮಾಡುವಾಗ ಯಾರ ಅಪ್ಪನ ಆಸ್ತಿ ಅಂತ ನೀವು ಮಾಡ್ತಾ ಇದ್ದೀರಿ? ಬೀದಿ ಬದಿ ವ್ಯಾಪಾರಸ್ಥರು ಬೀದಿಯಲ್ಲಿ ವ್ಯಾಪಾರ ಮಾಡುವಾಗ ನಿಮಗೆ ಮಾರ್ಗಕ್ಕೆ ತೊಂದರೆ ಆಗ್ತದೆ. ಇಷ್ಟು ಮಾರ್ಗವನ್ನು, ಪಬ್ಲಿಕ್ ಮಾರ್ಗವನ್ನು ಜನರು ಟ್ಯಾಕ್ಸ್ ಕಟ್ತಾರೆ, ಬ್ಲಾಕ್ ಮಾಡಿಕೊಂಡು ಮಾಡುವಾಗ ಆ ಸುಧೀರ್ ಕಣ್ಣೂರಿಗೆ ಕಣ್ಣು ಕಾಣುವುದಿಲ್ವಾ? ಅಲ್ಲಿನ ಜನಪ್ರತಿನಿಧಿಗಳು ವೇದಿಕೆಯಲ್ಲಿ ಎಲ್ಲ ಇದ್ದವರು ನಿಮಗೆ ಬೀದಿ ಬದಿ ವ್ಯಾಪಾರಸ್ಥರ ಬೀದಿಗೆ ತಳ್ಳುವಾಗ ಒಬ್ಬನು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಈವನ್ ನಮ್ಮ MLA ಕೂಡ ಅದರ ಪರ ಮಾತಾಡಲಿಲ್ಲ. ಅವರಿಗೆ ಯಾವುದೇ ವ್ಯವಸ್ಥೆಯನ್ನು ಮಾಡಲಿಲ್ಲ. ಕೇವಲ ಒಂದು ಝೋನನ್ನು ಮಾಡಿ ಅರ್ಧದಲ್ಲಿ ಇಟ್ಟು ಬೀದಿ ಬದಿ ವ್ಯಾಪಾರಸ್ಥರನ್ನು ಕೂತ್ಕೊಳ್ಳಿಸಲಿಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ಕೆಲವು ಫುಡ್ ಮಾಡಿಟ್ಟಿದ್ದಾರೆ, ಫುಡ್ ಅಂಗಡಿಗಳು ಉಂಟು, ಅದನ್ನು ಪ್ರಮೋಷನ್ ಮಾಡುವ ಇವರಿಗೆ ಯೋಗ್ಯತೆ ಇಲ್ಲ. ಯಾವನನ್ನ ತಂದು ಇಲ್ಲಿ ಪ್ರಮೋಷನ್ ಮಾಡ್ತಿದ್ದಾರೆ? ನಮಗೂ ಒಂದು ಮಾಹಿತಿ ಬರ್ತಾ ಉಂಟು, ಈ ಚಾಯ್ವಾಲನನ್ನು ಎಷ್ಟೋ ಲಕ್ಷಗಳು ಕೊಟ್ಟು ತಂದು ಇಲ್ಲಿ ಕರೆಸಿದ್ದಾರೆ ಅಂತ. ನಾವು ಇದರ ಬೆನ್ನು ಹಿಡಿತಿದ್ದೇವೆ. ಒಂದು ವೇಳೆ ಅವನಿಗೆ ಲಕ್ಷ ಕೊಟ್ಟು ತಂದು ಮಾಡಿದಾದರೆ ಮುಂದಿನ ದಿನಗಳಲ್ಲಿ ಜನರೇ ನಿಮ್ಮನ್ನು ನೆಕ್ಸ್ಟ್ ಫುಡ್ ಫೆಸ್ಟ್ ಮಾಡುವಾಗ ಓಡಿಸುವರು. ಜನರು ನಮ್ಮ ಬುದ್ಧಿವಂತರ ಜಿಲ್ಲೆ ಹೇಳುವಾಗ ನನಗೂ ಆಶ್ಚರ್ಯ ಆಗಿತ್ತು. ಮೊನ್ನೆ ಚಾಯ್ವಾಲ ಬರುವಾಗ ಇಡೀ ಬ್ಲಾಕ್ ಅಂತೆ, ಇಡೀ ಕ್ರೌಡ್ ಅಂತೆ. ಆದರೆ ಅಲ್ಲಿ ಬುದ್ಧಿವಂತರ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ನಾವು ನೋಡಲಿಲ್ಲ. ಯಾಕೆಂದರೆ ಅದೆಲ್ಲ ಜನರು ನೋಡಬೇಕು, ಪ್ರಮೋಷನ್ ಮಾಡಬೇಕು, ಚಾಯ್ವಾಲ ಬರುವಾಗ ಇಲ್ಲಿ ಇವರಿಗೆ ಪ್ರಮೋಷನ್ ಆಗಬೇಕಂತ ಯಾವುದೋ ಜನರನ್ನೆಲ್ಲ ಹಣ ಕೊಟ್ಟು ಬಂದಾಗೆ ನಮಗೆ ಕಾಣ್ತಾ ಉಂಟು. ನಾನು ಇಲ್ಲಿ ಕೆಲವು ಮಾಧ್ಯಮಗಳಾಗಲಿ, ಕೆಲವು ಸೋಷಿಯಲ್ ಮೀಡಿಯಾದವರಾಗಲಿ, ಕೆಲವರು ಬಂದು ಇಲ್ಲಿದು ಫುಡ್ ಫೆಸ್ಟನ್ನು ತೋರಿಸ್ತಾ ಇದ್ರು. ನೋಡಿ ನಮ್ಮ ಫುಡ್ ಫೆಸ್ಟ್ ಹೇಗೆ ಆಗ್ತಾ ಉಂಟು, ಹೇಗೆಲ್ಲ ಮಾಡ್ತಾ ಇದ್ದಾರೆ, ಚಾಯ್ವಾಲನ ಅಡ್ವರ್ಟೈಸ್ಮೆಂಟ್ ಏನು, ಅಲ್ಲಿಂದ ಬಂದಿದ್ದಾನೆ ಇಲ್ಲಿಗೆ ನೋಡಿ, 144 ಸ್ಟಾಲ್ಗಳು, ಜನರು ಇದನ್ನು ವಿಜೃಂಭಿಸ್ತಾರೆ ಅಂತ ಹೇಳುವ ನಿಮಗೂ ಒಂದು ನನಗೆ ಪ್ರಶ್ನೆ ಉಂಟು. ಕನಿಷ್ಠ ಆ ಸ್ಟಾಲ್ಗಳಿಗೆ ಹೋಗಿ ಅವರ ನೋವನ್ನು ನೀವು ಕೇಳಿದ್ದೀರಾ? ಆ ಒಂದು ಸ್ಟಾಲ್ಗಳಿಗೆ ಎಷ್ಟು ನೀವು ಕಟ್ತಾ ಇದ್ದೀರಿ, ಯಾರಿಗೆ ಕಟ್ತೀರಿ? ಒಂದು ಪ್ರಶ್ನೆ ಕೇಳ್ತಿದ್ರೆ ಆಗಲೇ ಗೊತ್ತಾಗ್ತಿತ್ತು. ನೀವೆಲ್ಲರೂ ಅಲ್ಲಿ ಬಂದು ಯಾರು ಮಾಡ್ತಾ ಇದ್ರು ಅವರನ್ನು ಪ್ರಮೋಷನ್ ಮಾಡಲಿಕ್ಕೆ ಬಂದಿರಲ್ಲ.
ಇಂಥ ದಂಧೆ ಮಾಡುವವರನ್ನು ನೀವು ಪ್ರಮೋಷನ್ ಮಾಡೋದು ಬಿಟ್ಟು ಆ ಮಾರ್ಗದಲ್ಲಿ ಕೂತಾಗ ಸಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇದುವರೆಗೆ ಒಂದೇ ಝೋನು ಸ್ಟೇಟ್ ಬ್ಯಾಂಕಲ್ಲಿ ನಾವು 4 ಸಲ ಬೆನ್ನು ಹಿಡಿದು ಉದ್ಘಾಟನೆ ಮಾಡಿದ್ರು ವಿನಃ ಎಷ್ಟೋ ಸ್ಥಳಗಳಲ್ಲಿ ನಮ್ಮ ಈಗಿನ ಮೇಯರ್ಸ್ ಹೇಳಿದ್ರು 33 ಕಡೆಗಳಲ್ಲಿ ನಾವು ಬೀದಿ ವ್ಯಾಪಾರಸ್ಥರಿಗೆ ನಾವು ಝೋನ್ ಮಾಡ್ತಿದ್ದೇವೆ ಹೇಳಿ. ನಿಮ್ಮ ಯೋಗ್ಯತೆಗೆ ಒಂದೇ ಒಂದು ಝೋನನ್ನು ಸರಿ ಮಾಡಲಿಕ್ಕೆ ಇಲ್ಲದವರು ನೀವು ಬೀದಿ ಬದಿಯಲ್ಲಿ ಈಗ ಫುಡ್ ಫೆಸ್ಟ್ ಮಾಡುವಾಗ ಮೆರೆತಿದ್ದೀರಲ್ಲ. ಬೀದಿ ಬದಿ ವ್ಯಾಪಾರಸ್ಥರ ಚಾ ಕುಡಿಯುವಾಗ ನಿಮಗೆ ಅಲರ್ಜಿ ಆಗ್ತದೆ. ಯಾವನ ಬಂದು ನಿಮಗೆ ಚಾ ಮಾಡಿ ಕೊಡುವಾಗ ಭಾರಿ ದೊಡ್ಡ ಎಕ್ಸಿಬಿಷನ್ ಆಗಿ ನೀವು ಮಾಡಿಕೊಂಡು ಎಂಟರ್ಟೈನ್ ಮಾಡ್ತಿದ್ದೀರಲ್ಲ. ಹಾಗಾಗಿ ಇದೊಂದು ಹೈಟೆಕ್ ದಂಧೆ ನಾನು ಹೇಳ್ತಾ ಇದ್ದೇನೆ. ಇನ್ನಾದರೂ ಜನರು ಎಚ್ಚೆತ್ತುಕೊಳ್ಳಿ. ಜನಪ್ರತಿನಿಧಿಗಳು ಹೇಳಿದ ಕೂಡಲೇ ಕುಣಿಯುವುದಲ್ಲ. ಆದರೆ ನಾನು ಯಾರಿದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ಕರಾವಳಿ ಉತ್ಸವದ ಗ್ರೌಂಡ್, ಇಷ್ಟು ದೊಡ್ಡ ಗ್ರೌಂಡ್ ಇರುವಾಗ ಈ ಮಾರ್ಗಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಒಂದು 5 ಲಕ್ಷ ಮಹಾನಗರ ಪಾಲಿಕೆ ಕಟ್ಟಿ ಇಡೀ ಮಾರ್ಗವನ್ನೇ ಬ್ಲಾಕ್ ಮಾಡಿಕೊಂಡು ತನ್ನ ಆಸ್ತಿಯಾಗೆ ಯಾರು ಪರ್ಮಿಷನ್ ಕೊಟ್ಟದು? ಅಥವಾ ಯಾವನಿವನು ಮಾಡ್ತಾ ಇದ್ದಾನೆ? ಇವನು ಯಾರು ಮಂಗಳೂರಲ್ಲಿ ಇಷ್ಟು ದೊಡ್ಡ ದೊರೆ ಅಂತ ನಮಗೆ ಬೇಕು? ಇಷ್ಟು ದೊಡ್ಡ ದೊರೆ ಮಂಗಳೂರಲ್ಲಿ 5 ಲಕ್ಷ ನಗರ ಪಾಲಿಕೆಗೆ ಕಟ್ಟಿಕೊಂಡು 5 ದಿವಸದಲ್ಲಿ ಇಡೀ ಒಂದು ಮಾರ್ಗವನ್ನೇ ಬಂದ್ ಮಾಡಿಕೊಂಡು ಜನರಿಗೆ ತೊಂದರೆ ಮಾಡುವಾಗ ಇವನು ಯಾವನು ಅಂತ ಪ್ರಶ್ನೆ ಕೇಳಬೇಕು. ಗಾಡಿಯಲ್ಲಿ ಹೋಗುವವರಾದರೆ, ರಸ್ತೆಯಲ್ಲಿ ಹೋಗೋರು ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಾವೇನಾದ್ರೂ ಒಂದು ಕಾರ್ಯಕ್ರಮ ಮಾಡುದಿದ್ರೆ ಪಾಪ ಮನೆಯಲ್ಲಿ ಎಲ್ಲದಕ್ಕೂ ಹೋಗಿ ಪರ್ಮಿಷನ್ ಕೊಡಬೇಕು. ಒಂದು ದಿವಸ ಒಂದು ಮಾರ್ಗ ಬ್ಲಾಕ್ ಮಾಡಿದರೆ ಪರ್ಮಿಷನ್ ಕೊಡಬೇಕು. 5 ದಿವಸದಲ್ಲಿ ಇಂಥ ಒಂದು ಹೈಟೆಕ್ ದಂಧೆ ಮಾಡುವಾಗ ಇವುಗಳಿಗೆ ಪರ್ಮಿಷನ್ ಕೊಡುವಾಗ ಯಾವ ಅಧಿಕಾರಿಗಳು ನೀವು ಕೊಡ್ತೀರಿ? ಯಾರಿಗಂತ ಕೊಡ್ತೀರಿ? ಜಿಲ್ಲಾಡಳಿತಗಳಿಗೂ ನಾನು ಪ್ರಶ್ನೆ ಕೇಳಬೇಕು, ನಗರಾಡಳಿತಗಳು ನಾನು ಪ್ರಶ್ನೆ ಕೇಳಬೇಕು. ಇದರ ಹಿಂದೆ ಈ ದಂಧ ಮಾಡುವವನ ಕೈವಾಡ ಯಾರು ಅಂತ ನಮಗೆ ಬೇಕು. ಹಾಗಾಗಿ ರಾಜಕಾರಣಿಗಳು ಸೇವಕರಾಗಿ ವಿನಃ ನೀವು ನಾಯಕರಾಗಿ ನಿಮ್ಮ ಪೋಸ್ಟರ್ಗಳನ್ನು ಹಾಕಿಕೊಂಡು ಅಡ್ವೈಸ್ ಮಾಡಿಕೊಂಡು ಫುಡ್ ಫೆಸ್ಟ್ ಮಾಡುವುದಂತ ಮಂಗಳೂರಲ್ಲಿ ಮೆರೆಯುವುದಲ್ಲ. ಕನಿಷ್ಠ ಸ್ಟಾಲ್ ಕೊಡುವಾಗ ಅವರಿಗೆ ಪಾಪ ಅದರಲ್ಲಿ ವರ್ಕೌಟ್ ಆಗ್ತಾ ಉಂಟಾ? 5 ದಿವಸದಲ್ಲಿ 144 ಸ್ಟಾಲ್ಗಳನ್ನು ನೀವು ತೋರಿಸಿ ಮೆರೆತಿದ್ದೀರಲ್ಲ. ಒಂದೇ ಒಂದು ದಿವಸ ಅವರ ಭಾವನೆಗಳಿಗೆ ಬೆಲೆ ಕೊಡುವುದು. ಕೆಲವರು ಬಂದು ತೋರಿಸುವುದೇನು, ನೋಡಿ ನಮ್ಮ ಮಂಗಳೂರಲ್ಲಿ ಫುಡ್ ಫೆಸ್ಟ್ ಅಂತ ಹೇಳುವ ಯಾವ ಸೋಷಿಯಲ್ ಮೀಡಿಯಾದವರಾಗಲಿ ಮಾಧ್ಯಮದವರಾಗಲಿ ನನಗೆ ಭಾರಿ ನೋವು ಅನ್ನಿಸ್ತಾ ಉಂಟು. ಪ್ರಮೋಷನ್ ಮಾಡಬೇಕು. ಪ್ರಮೋಷನ್ ಮಾಡುವುದ ಒಟ್ಟಿಗೆ ಮಾಡುವವನ ಮಾತ್ರ ಹಣ ಮಾಡುವವನ ಪ್ರಮೋಷನ್ ಮಾಡುವುದಲ್ಲ. ಯಾರಲ್ಲಿ ಅದಕ್ಕೆ ಸೂತ್ರಧಾರಿಗಳು ಖರ್ಚು ಮಾಡಿಕೊಂಡು ಬಂದು ಕೂತ್ಕೊಳ್ತಾರಲ್ಲ ಅವರನ್ನು ನೀವು ಪ್ರಶ್ನೆ ಮಾಡಿ. ನಾನು ಇಷ್ಟು ಖಾರವಾಗಿ ಮಾತಾಡ್ತೇನೆ, ಯಾವುದೇ ಫುಡ್ ಫೆಸ್ಟ್ಗೆ ವಿರೋಧ ಅಲ್ಲ. ನೋಡಿ ಅಲ್ಲಿ ಉಂಟಲ್ಲ ದೊಡ್ಡ ಕರಾವಳಿ ಮೈದಾನ ಬೇಕಾಬಿಟ್ಟು ಬಿದ್ದಿದೆ ಅಲ್ಲ, ಧಾರಾಳವಾಗಿ ಮಾಡಿ ಅಲ್ಲ ನೀವು ಫುಡ್ ಫೆಸ್ಟ್. ಬೀದಿ ಬದಿ ಅಂತ ಬೀದಿ ಬದಿ ಸ್ಟ್ರೀಟ್ ಫುಡ್ ಅಂತ ಹೇಳುವವರು, ಸ್ಟ್ರೀಟ್ ಫುಡ್ಡಿನ ರುಚಿಯೇ ಗೊತ್ತಿಲ್ಲದವರು ದೊಡ್ಡ ರೆಸ್ಟೋರೆಂಟ್ಗಳನ್ನು ತಂದು ಅಲ್ಲಿಟ್ಟು ಮಾಡುವುದಾದ್ರೆ ಕರಾವಳಿ ಉತ್ಸವ ಮೈದಾನದಲ್ಲಿ ಮಾಡಿ. ಎಷ್ಟು ಸಾವಿರ ಹತ್ರ ಲೂಟಿ. ಕೇವಲ ಹೆಸರು ಕೊಟ್ಟು ಬೀದಿ ಬದಿ ಸ್ಟ್ರೀಟ್ ಫುಡ್ ಅಂತ ಹೆಸರು ಕೊಟ್ಟು ಲೂಟಿ ಮಾಡಲಿಕ್ಕೆ ಹೋಗಬೇಡಿ, ದಂಧೆ ಮಾಡಲಿಕ್ಕೆ ಹೋಗಬೇಡಿ. ಇದು ಹೈಟೆಕ್ ದಂಧೆ ಮಂಗಳೂರಲ್ಲಿ. ಮುಂದಿನ ವರ್ಷದಲ್ಲಿ ನಾನು ಎಚ್ಚರಿಕೆ ಕೊಡ್ತೇನೆ ನಿಮಗೆ. ಯಾರಿದ್ರೆ ರೂವಾರಿ ಅವರಿಗೆ ಕಡಿಮೆ ಹಣದಲ್ಲಿ ಕೊಡಿ, ಕರಾವಳಿ ಮೈದಾನಲ್ಲಿ ಕೊಡಬೇಕು. ಯಾರು ಇದಕ್ಕೆ ಪರ್ಮಿಷನ್ ಕೊಡಬಾರ್ದು. ಏನು ಇದ್ರೆ ಜನರಿಗೆ ಎಂಟರ್ಟೈನ್ ಮಾಡೋದಿದ್ರೆ ಜನರ ಜೀವದ ಜೊತೆ ಆಟ ಆಡುವುದಲ್ಲ, ಚೆಲ್ಲಾಟ ಆಡುವುದಲ್ಲ. ಅವರು ಖುಷಿಯಲ್ಲಿ ಮನೋರಂಜನೆ ಮಾಡಬೇಕಿದ್ರೆ ದೊಡ್ಡ ಕರಾವಳಿ ಉತ್ಸವ ಮೈದಾನ ಉಂಟು, ಪರ್ಮಿಷನ್ ತಗೊಂಡು ಅಲ್ಲಿ ಮಾಡಿ. ಇಲ್ಲಿ ನೀವು ನೋಡಿ ವೇದಿಕೆಯಲ್ಲಿ ಅವನ ಒಬ್ಬ ಬೀದಿಯಲ್ಲಿ ವ್ಯಾಪಾರ ಮಾಡ್ತಿದ್ದಂತೆ ಪಾಪ ಚಾಯ್ವಾಲ, ಅವನನ್ನು ಹಿಡ್ಕೊಂಡು ಬಂದು ಫ್ಲೈಟಲ್ಲಿ ಕರ್ಕೊಂಡು ಬಂದು ಬೌನ್ಸರನ್ನು ಕೊಟ್ಟು ಅವನಿಗೇನ ಪೇಮೆಂಟ್ ಮಾಡಿಕೊಂಡು ವೇದಿಕೆಯಲ್ಲಿ ತಂದು ಅವನಿಗೆ ಗೌರವ ಸೂಚಿಸ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಆದರೆ ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದ ಚಾ ಮಾಡುವವರನ್ನು ಬೀದಿಯಿಂದ ಎಸೆದಿದ್ದಾರಲ್ಲ. ಹಾಗಾಗಿ ಜನರು ಅರ್ಥ ಮಾಡಬೇಕು. ಒಬ್ಬ ಎಲ್ಲಿಯ ರಾಜ್ಯದ ಚಾಯ್ವಾಲನನ್ನು ತಂದು ಫ್ಲೈಟಲ್ಲಿ ಕರ್ಕೊಂಡ್ಬಂದು ಬೌನ್ಸರನ್ನು ಹಿಡ್ಕೊಂಡು ವೇದಿಕೆಯಲ್ಲಿ ಅವನನ್ನು ಪ್ರಮೋಷನ್ ಮಾಡಿ ಅವನ ಕೈಯಿಂದ ಚಾ ಮಾಡಿ ಕುಡಿದು ಅವನ ಟ್ಯಾಲೆಂಟನ್ನು ಇವರು ವೇದಿಕೆಯಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಈ ಊರಿನ ಎಷ್ಟೋ ಮಕ್ಕಳು ಕಲಿತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಅವರ ಯಾವ ಟ್ಯಾಲೆಂಟಿಗೂ ಬೆಲೆ ಇಲ್ಲ. MRP ಅಲ್ಲಿ ಕೆಲಸ ಸಿಗುವುದಿಲ್ಲ, SEZ ಅಲ್ಲಿ ಕೆಲಸ ಸಿಗುವುದಿಲ್ಲ, ಜಾಗ ಕಳ್ಕೊಂಡೋದ ಫ್ಯಾಮಿಲಿಗೂ ಕೆಲಸ ಕೊಡೋ ಯೋಗ್ಯತೆ ಇಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಾವು ಮೊನ್ನೆ ಹೋಗುವಾಗ ಲಾಸ್ಟ್ ಕೆನರಾ ಹೈಸ್ಕೂಲ್ ಹತ್ರ ಒಂದು ಹಾಡುಗಾರಿಕಾ ವೇದಿಕೆ ಹಾಕಿದ್ರು. ಅವ್ರು ಹೇಳಿದರು ವೇದವ್ಯಾಸ ಕಾಮತ್ರು ನಮ್ಮ ಟ್ಯಾಲೆಂಟಿಗೋಸ್ಕರ ಇದೊಂದು ವೇದಿಕೆ ಮಾಡಿ ಕೊಟ್ಟಿದ್ದಾರಂತ. ಹಾಗಾಗಿ ಅಲ್ಲಿ 144 ಸ್ಟಾಲ್ಗಳಲ್ಲಿ ಎಷ್ಟೋ ಟ್ಯಾಲೆಂಟಿನ ಫುಡ್ ಮಾಡುವವರು ಬಂದಿದ್ರು. ಅವರ
ಟ್ಯಾಲೆಂಟ್ ತೋರಿಸುವುದಾದ್ರೆ 57,000 ಕೊಟ್ಟು ಅವರಲ್ಲಿ ಟ್ಯಾಲೆಂಟ್ ತೋರಿಸಬೇಕಾ? ಯಾವುದೋ ಒಬ್ಬನನ್ನು ಚಾ ಮಾಡುವವನನ್ನು ಟ್ಯಾಲೆಂಟ್ ತೋರಿಸಲಿಕ್ಕೆ ಹೊರ ರಾಜ್ಯದಿಂದ ಕರೆದುಕೊಂಡು ನೀವು ಟ್ಯಾಲೆಂಟ್ ತೋರಿಸಿದಾದ್ರೆ ಆ ಫುಡ್ ಮಾಡುವವರ ಟ್ಯಾಲೆಂಟಿಗೋಸ್ಕರ 57,000 ಭಿಕ್ಷೆ ಎತ್ತಿ ಟ್ಯಾಲೆಂಟ್ ತೋರಿಸಬೇಕಾ? ಹಾಗಾಗಿ ನಾನು ಜನರಲ್ಲಿ ಹೇಳೋದು, ಮೊದಲು ಈ ರಾಜಕಾರಣಿಗಳಿಗೆ ನಮ್ಮನ್ನು ಬುದ್ಧಿವಂತರು ಹೇಳಿಕೊಂಡು ಅಟ್ಟಕ್ಕೆ ಏರಿಸಿ ಇದನ್ನು ನಿಲ್ಲಿಸಿ ಬುದ್ಧಿಹೀನರಾಗಿ ವರ್ತಿಸದೆ ಇವರ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಕಲಿಯಿರಿ. ನಮ್ಮ ಮಕ್ಕಳಿಗೆ ಇಲ್ಲಿ ಕೇವಲ ಕಲಿತು ಹೋಗುವುದಲ್ಲ, ನಮ್ಮ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಮಾತ್ರ ಕೊಡುವುದಲ್ಲ, ಎಷ್ಟು ಕೆಲಸವನ್ನು ಇವರು ಸೃಷ್ಟಿ ಮಾಡ್ತಾರಂತ ಆ ಪ್ರಶ್ನೆ ಕೇಳಿ. ಯಾವನ ಒಬ್ಬನನ್ನು ತಂದು ಅಲ್ಲಿ ವೇದಿಕೆಯಲ್ಲಿ ಕುಣಿಸಿಕೊಂಡು ಪಾಪ ಅಲ್ಲಿ ಸ್ಟಾಲ್ನವರ ಹಣದಿಂದ ನೀವು ಎಂಟರ್ಟೈನ್ಮೆಂಟ್ ಮಾಡುವುದಾದ್ರೆ ಇದೊಂದು ಹೈಟೆಕ್ ದಂಧೆ ಅಂತ ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಖಂಡಿತ ಯಾರು ಹೊಣೆ? ನೀವು ಇದಕ್ಕೆ ಉತ್ತರ ಕೊಡಬೇಕು, ಲೆಕ್ಕ ಸಾರ್ವಜನಿಕವಾಗಿ ನೀವು ಕೊಡಲೇಬೇಕು.